ನಾರಾಯಣ. ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠದಲ್ಲಿ ಹುಣ್ಣಿಮೆ ಪ್ರಯುಕ್ತ ಶ್ರೀ ಯೋಗಿ ನಾರಾಯಣ ಸಂಕೀರ್ತನ ಯೋಜನೆಯ ಸಂಚಾಲಕರಾದ ವಿದ್ವಾನ್ ವಾನರಾಶಿ ಬಾಲಕೃಷ್ಣ ಭಾಗವತರವರು ವಿಶೇಷ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ವರವ್ಯಾಸುಲ ವಾಲ್ಮೀಕಿನಿ ಹರಿಪ್ರಿಯುಡಗು ನಾರದುలను ఆత్మదలంతు రవ్యాసుల వాల్మీకిని హరిప్రియుడగు నారదులను ఆత్మదలంతు స్థిరముగదల్తు యోగివర్యుల్ ఎల్లరూ ಯೋಗಿವರ್ಯುಲೆಲ್ಲರೂ ಯೋಗಿವರ್ಯುಲೆಲ್ಲರೂ ಭಾಗವತ ಭಾರತ రామాయణ గీతాది శృతి శాస్త్ర పురాణముల్ నిర్మించుటకు కర్తవు నీవు ఇతరంబునే నెరుగ ఇనకోటి తేజ ఇతరంబునే నెరుగ ఇనకోటి తేజ. సద్గురు తాతయ్య గారి పాద పద్మములే గతి గోవింద. ಎಲ್ಲ ಭಗವಂತನ ಬಂಧುಗಳು ಅಂದರೆ ಭಕ್ತರು, ಭಗವಂತನನ್ನು ಆರಾಧಿಸ್ತಕ್ಕಂಥವರು, ಜ್ಞಾನಿಗಳು ಎಲ್ಲರೂ ಕೂಡ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲ ಕೂಡ ಪಾಲ್ಗೊಂಡಿದ್ದೀರಿ. ಇದು ಬಹಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ, ಹುಣ್ಣಿಮೆಯ ದಿನ. ಯಾಕೆಂದರೆ ತಾವೆಲ್ಲ ಕೂಡ ಗುರುಗಳ ಸನ್ನಿಧಾನಕ್ಕೆ ಬಂದು ಆಸೀನರಾಗಿದ್ದೀರಿ, ಗುರುಗಳ ದರ್ಶನಕ್ಕೆ ಬಂದಿದ್ದೀರಿ. ಭಗವಂತನು ಮುಖ್ಯವ, ಗುರು ಮುಖ್ಯವ ಅಂದರೆ ಇಬ್ಬರೂ ಮುಖ್ಯವೇ ಅಂತಾರೆ ಕಬೀರ್ದಾಸರು. ಆದರೆ ಮೊದಲನೇದಾಗಿ ನನಗೆ ಗುರು ಮುಖ್ಯ ಅಂತ ಹೇಳ್ತಾರೆ ಕಬೀರ್ದಾಸರು. ಏಕೆ ಅಂದರೆ ಗುರುವು ಭಗವಂತನನ್ನು ತೋರಿಸ್ತಕ್ಕಂಥವರು, ಭಗವಂತ ಇದ್ದಾನೆ ಅಂತ ಗುರುತು ಮಾಡಿಕೊಡ್ತಕ್ಕಂಥವರೇ ಗುರು. ಆ ಗುರುವಿನ ನಾವು ಕೈ ಹಿಡ್ಕೊಂಡ್ರೆ ತಾನೇ ಆ ಗುರು ಕರ್ಕೊಂಡೋಗಿ ನಮ್ಮನ್ನು ಪರಮಾತ್ಮನ ಹತ್ರಕ್ಕೆ ಬಿಡೋದು. ಅದಕ್ಕೋಸ್ಕರ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಅಂದಿದ್ದು. ಗುರು ಬ್ರಹ್ಮ ಅಂತಾರೆ, ಗುರುವೇ ಬ್ರಹ್ಮ. ಗುರು ವಿಷ್ಣು, ಗುರುವೇ ವಿಷ್ಣು, ಎಲ್ಲವೂ ಗುರುವೇ. ಪರಮಾತ್ಮನಡಿಗೆ ಕರೆದುಕೊಂಡು ಹೋಗ್ತಕ್ಕಂಥವನು ಯಾರು ಅಂದರೆ ಗುರುವೇ. ಅಂಥ ಗುರುವಿನ ಸಮೀಪಕ್ಕೆ ತಾವೆಲ್ಲ ಬಂದಿರತಕ್ಕಂಥದ್ದು ಒಂದು ಪೂರ್ವ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಏಕೆಂದರೆ ಗುರುವಿನ ಹತ್ರಕ್ಕೆ ಬರಬೇಕಾದ್ರೆ ಸ್ವಲ್ಪ ಕರ್ಮ ಕಳೆದಿರಬೇಕು. ಕರ್ಮ ಕಳೀದೇ ಇದ್ದರೆ ಗುರುವಿನ ಹತ್ರಕ್ಕೆ ಬರಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗೋದಿಲ್ಲ. ಏಕೆಂದರೆ ತಾತನವರೇ ಹೇಳ್ತಾರೆ, ತನುದೆಲ್ಪು ಗುರುಡು ತನ ಪಾಲಿ ದೈವಂಬು, ತನುದೆಲ್ಪು ಗುರುಡು ತನ ಪಾಲಿ ದೈವಂಬು, ತನುದೆಲ್ಪು ಗುರುಡು ತಲ್ಲಿದಂಡ್ರಿ, ತನುದೆಲ್ಪು ಗುರುಡು ದೊರಕಡೆಂದುನು, తనుదెల్పు గురుడు దొరకుటెట్లు, తన పూర్వకర్మంబు సమసిన తను తానే తత్వజ్ఞుడై గురుని సేవ చేయు, తను పూర్వకర్మంబు సమసిన తను తానే ತತ್ವಜ್ಞುಡೈ ಗುರುನಿ ಸೇವ చేయు ಅಂತ ಹೇಳ್ತಾರೆ. ಅಂದರೆ
ತನ್ನನ್ನು ತಿಳಿಸ್ತಕ್ಕಂತಹ ಗುರು ಯಾರು? ತನ್ನ ಪಾಲಿ ದೈವಂಬು ಅಂತಾರೆ ತಾತನವರು. ತನ್ನ ಪಾಲಿನ ದೈವ ಗುರುವೇ, ತನ್ನನ್ನು ತಾನು ತಿಳಿಸ್ತಕ್ಕಂಥ ಗುರು. ತನುದೆಲ್ಪು ಗುರುಡು ತಲ್ಲಿ ತಂಡ್ರಿ, ಆ ತಾಯಿ ತಂದೆ ಇದ್ದ ಹಾಗೆ ತನ್ನನ್ನು ತಿಳಿಸ್ತಕ್ಕಂಥ ಗುರು ತಾಯಿ ತಂದೆನೇ. ತಾಯಿಗೆಷ್ಟು ಪ್ರೀತಿ ಮಗುವಿನ ಮೇಲೆ, ತಾಯಿಗೆಷ್ಟು ಪ್ರೀತಿ ಇರ್ತದೆ ತನ್ನ ಮಗು ಮೇಲೆ. ಒಂದು ಸ್ವಲ್ಪ ಜ್ವರ ಬಂದರೆ ಸಾಕು, ಅಯ್ಯೋ ಜ್ವರ ಮಚ್ಚೇಸಿದ್ ಬಿಟ್ಟಿಗೆ ಅಂತಾರೆ, ಅದೇನು ಔಷಧಿ ಹಾಕಬೇಕು ಅಂತಾರೆ. ಆ ಮಗು ಏನಾದರೂ ನಿದ್ದೆ ಮಾಡ್ತಾ ಇದ್ರೆ ತಾನು ನಿದ್ದೆ ಮಾಡೋದಿಲ್ಲ. ತಾಯಿ ಗರ್ಭದಲ್ಲಿ ಮಗು ಇರುವಾಗ ಗರ್ಭಿಣಿ ಆಗತಕ್ಕಂಥ ಸಮಯದಲ್ಲಿ ಆ ಋಣ ತೀರಿಸ್ಲಿಕ್ಕೆ ಆಗೋದಿಲ್ಲ. ಆ ತಾಯಿಯ ಋಣ ತೀರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊಂದು ಕಷ್ಟಪಡ್ತಾಳೆ ತಾಯಿ ಮಗುಗೋಸ್ಕರ. ಎಷ್ಟು ಪ್ರೀತಿ ಇರಬೇಕು ತಾಯಿಗೆ ಮಕ್ಕಳ ಮೇಲೆ, ಎಷ್ಟು ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸಿರ್ಬೇಕು ಆ ತಾಯಿ. ಅಂತಹ ತಾಯಿ ಗುರುವೇ ಅಂತ ಹೇಳ್ತಾರೆ. ಅಂತಹ ತಾಯಿಯನ್ನು ಪೋಷಣೆ ಮಾಡ್ತಕ್ಕಂತಹದ್ದು ಯಾರ ಕರ್ತವ್ಯ? ಮಕ್ಕಳ ಕರ್ತವ್ಯ ಅಲ್ವೇ? తను పోషించిన తల్లినే ఎరుగనివాడు ఎట్లు దైవంబు నెరుగు ಅಂತ ಅರ್ಥ ಆಗ್ತದೆ. ತನ್ನ ಪೋಷಣೆ ಮಾಡಿ ಬೆಳೆಸಿ ಹಾಲು ಕೊಟ್ಟು ಆ ಮಗುವಿಂದಾಗಲೂ ಕೂಡ ಶಾಲೆಗೆ ಕಳಿಸಿ ಒಂದು ತಿನ್ನಿಸಿ ಊಟ ತಿನ್ನಿಸಿ ಸ್ವಲ್ಪ ಕಟ್ಕೊಂಡು ಹೋಗಪ್ಪ ಶಾಲೆಗೆ ಅಂತೇಳಿ ಎಷ್ಟೊಂದು ಶ್ರದ್ಧೆಯಿಂದ ಆ ಮಕ್ಕಳನ್ನು ಆ ತಾಯಿ ತಂದೆ ನೋಡ್ತಾರೆ. ಅಂತಹ ತಾಯಿ ತಂದೆಯನ್ನು ತನ್ನನ್ನು ಪೋಷಿಸಿರ್ತಕ್ಕಂಥ ತಲ್ಲಿನೇ ಎರುಗನಿವಾಡು ಎಟ್ಲು ದೈವಂಬು ನೆರುಗು. ದೇವರನ್ನು ಹೆಂಗೆ ಕಾಣಲಿಕ್ಕೆ ಸಾಧ್ಯ ಆಗೋದು? ದೇವ್ರ ಹತ್ರಕ್ಕೆ ಹೋಗಿ ಲಾಭ ಏನು, ಪ್ರಯೋಜನ ಏನು? ತಂದೆ ತಾಯಿಗಳನ್ನೇ ನೋಡದೆ ಇರ್ತಕ್ಕಂತಹ ಮಕ್ಕಳು ದೇವಸ್ಥಾನಕ್ಕೆ ಹೋದರೆ ಏನು, ಕಾಶಿಗೆ ಹೋದರೆ ಏನು, ಬದ್ರಿನಾಥ್ಗೆ ಹೋದರೆ ಏನು, ಮದುರೆಗೆ ಹೋದರೆ ಏನು, ಎಲ್ಲಿಗೋದ್ರೆ ಏನು ಲಾಭ? ತನು ಪೋಷಿಂಚಿನ ತಲ್ಲಿನೇ ಎರುಗನಿವಾಡು ಎಟ್ಲು ದೈವಂಬು ನೆರುಗು. ಎಲ್ಲೋದ್ರೂ ಭಗವಂತನವನಿಗೆ ದಯ ಪಾಲಿಸೋದಿಲ್ಲ. ತಾಯಿಯನ್ನು ಯಾರು ದೂರ ಮಾಡಿರ್ತಾರೆ, ತಾಯಿಯನ್ನು ಯಾರು ಬೈದಿರ್ತಾರೆ, ತಾಯಿಗೆ ಯಾರು ಹಿಂಸೆ ಕೊಟ್ಟಿರ್ತಾರೆ, ಅವರಿಗೆ ಭಗವಂತನು ಅವ್ರ ಕಡೆ ನೋಡೋದೇ ಇಲ್ಲ. ಇದು ಮೊದಲನೇ ಮೆಟ್ಟಲು. ತಂದೆ ತಾಯಿಗಳನ್ನು ನೋಡ್ಕೊಳ್ತಕ್ಕಂತಹ ಧರ್ಮ ಮೊದಲನೆಯ ಮೆಟ್ಟಿಲು. ಇದನ್ನು ಯಾರು ಮೀರಿ ಹೋಗಿರ್ತಾನೆ, ಹಿಂಸೆ ಕೊಟ್ಟಿರ್ತಾನೆ ತಂದೆ ತಾಯಿಗಳಿಗೆ, ಅವನಿಗೆ ಎಲ್ಲಿ ಸುಖ ಇಲ್ಲ, ಶಾಂತಿ ಇಲ್ಲ. ಇದನ್ನು ಹೇಳಿರ್ತಕ್ಕಂಥವ್ರು ಯಾರು? ಎಲ್ಲ ಮಹಾಪುರುಷರು ಹೇಳ್ಕೊಂಡು ಬಂದಿದ್ದಾರೆ. ಎಷ್ಟು ಕಷ್ಟಪಟ್ಟು ತಂದೆ ತಾಯಿಗಳು ಮಕ್ಕಳನ್ನು ಓದಿಸ್ತಾರೆ, ಎಷ್ಟು ಕಷ್ಟಪಟ್ಟಿರ್ತಾರೆ. ಅವರನ್ನು ಡಿಗ್ರಿ ಮಾಡಿಸ್ಬೇಕಾದ್ರೆ BE ಮಾಡಿಸ್ಬೇಕು, ಅಯ್ಯೋ ಮೆಡಿಕಲ್ చెప్పించాలా ಮಾಡಿಬಿಟ್ಟು, MD చెప్పించాలా ಮಾಡಿಬಿಟ್ನಿ, బాగా చదివిపించాలా, IAS చెప్పించాలా. ಏನು ರಾತ್ರಿ ಹಗಲು ಆ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ. ಅಂಥ ತಂದೆ ತಾಯಿಗಳನ್ನು ನಾವೀಗ ಕಾಣ್ತಾ ಇದ್ದೀವಿ ಅನಾಥಾಶ್ರಮಗಳಲ್ಲಿ ಇಟ್ಟಿರ್ತಕ್ಕಂಥ ಪ್ರಸಂಗಗಳನ್ನು. ಎಷ್ಟು ಜನ ಮಕ್ಕಳು ಅವರವರ ಉದ್ಯೋಗಗಳಿಗೋಸ್ಕರ ಹೋಗ್ಬಿಟ್ಟು ಅವ್ರ ಹೆಂಡತಿಗಳ ಜೊತೆ ಆರಾಮಾಗಿದ್ದು ಬಿಟ್ಟು ಇಲ್ಲ ಫಾರಿನ್ ಕಂಟ್ರೀಸಲ್ಲಿ ಸೆಟ್ಲ್ ಆಗಿಬಿಟ್ಟು, ತಂದೆ ತಾಯಿಗಳಿಗೆ ಕಷ್ಟ ಬಂದರು, ಇಲ್ಲಿ ಆರೋಗ್ಯ ಏನಾದರೂ ವ್ಯತ್ಯಾಸ ಆದರೂ ಕೂಡ ಅವ್ರು ಯಾರಾದರೂ ಫೋನ್ ಮಾಡಿದರೂ ಕೂಡ అమెరికాలో ఉన్నాను వచ్చే క్షణ దూరం అవుతుంది మీరే పక్కింట్లో చూసుకోండప్ప ಅಂತ ಹೇಳ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ. ಈ ರೀತಿ ಆದರೆ ಭಗವಂತನ ಕರುಣಿಸೋದಾದರೂ ಹೇಗೆ? ಸಾಧ್ಯವೇ ಇಲ್ವಲ್ಲ. ಅದಕ್ಕೋಸ್ಕರ ತನು ಪೋಷಿಂಚಿನ ತಲ್ಲಿನೇ ಎರುಗನಿವಾಡು ಎಟ್ಲು ದೈವಂಬು ನೆರುಗು ಅಂತ ಹೇಳ್ತಾರೆ. ಸದ್ಗುರು ತಾತಯ್ಯನವರ ಹತ್ರಕ್ಕೆ ತಾವೆಲ್ಲ ಬಂದಿದ್ದೀರಿ.
ಇದೊಂದು ಅದೃಷ್ಟ. ಯಾಕೆ ಬಂದಿದ್ದೀರಿ ಅಂದರೆ ಇದು ಜೀವ ಸಮಾಧಿಸ್ಥ ಸ್ಥಳ. దండన చేసే గురుడు, దండన చేసే దొరడు, ಮಮ చూస్తే వెరుచును ಅಂತ ಹೇಳ್ತಾರೆ ತಾತ್ಮರು. ಯಾರು ದಂಡನೆ ಮಾಡ್ತಕ್ಕಂಥವನು? పొరుగులో పగవారు పోరాడుచున్నారు, కుదురనీయదు బ్రతుకు కుటిలమునను. నిర్దయుడు గురికాడు, నిలువ శక్యము గాదు, కటకట ఎటువంటి కట్టడి కొంప. పొరుగులో పగవారు పోరాడుచున్నారు, నిర్దయుడు గురికాడు, నిలువ శక్యము కాదు. ಅಂದರೆ ಆ ಗುರಿಕಾಡು ಅಂದರೆ ಯಾರು? ಯಮಧರ್ಮರಾಜ. ಅವ ನಿರ್ದಯನು. ಆ ಯಮಧರ್ಮರಾಜನಿಗೆ ಅಪ್ಪ ಈಗ ತಾನೇ ಹುಟ್ಟಿರೋ ಮಗು, ಇದನ್ನು ತಗೊಂಡೋಗಿ ಅದಕ್ಕೆ ಹೇಗೆ ಅಂತೇನಾದರೂ ಅನ್ನಿಸ್ತದೇನು? ಅಯ್ಯೋ 1 ವರ್ಷ ಆಗಿದೆ ಆ ಮಗುಗೆ ಅಂತ ಅನ್ನಿಸ್ತದೇನು? ಅಯ್ಯೋ ನೆನ್ನೆ ಎಲ್ಲ ಮೊನ್ನೆ ಮದುವೆ ಆಗಿದ್ದಾನೆ ಪಾಪ, ಇವನನ್ನು ತಗೊಂಡು ಹೋಗೋದು ಹೇಗೆ ಅಂತ ಅನ್ನಿಸ್ತದೇನು? ಅದೆಲ್ಲೋ ಹನಿಮೂನ್ಗೆ ಹೋಗಿರ್ತಾರೆ, ಅಲ್ಲಿ ತಗೊಂಡು ಹೋಗ್ಬಿಡ್ತಾನೆ ಯಮಧರ್ಮರಾಜ. ಅಲ್ಲಿ ಪಾಪ ಇವ್ರ ಗಂಡ ಹೆಂಡತಿ ಹನಿಮೂನ್ಗೆ ಬಂದಿದ್ದಾರೆ ಅಂತ ಅನ್ನಿಸ್ತದೇನು? ಅಯ್ಯೋ ಇನ್ನೂ ಇವನು ಚಿಕ್ಕ ಚಿಕ್ಕ ಮಕ್ಕಳು ಪಾಪ, ಇವನು ಹೆಂಗಪ್ಪ ತಗೊಂಡು ಹೋಗೋದು ಅಂತ ಅನ್ನಿಸ್ತದೇನು? ಅನಿಸಲ್ಲ. ನಿರ್ದಯನು, ದಯೆ ಇಲ್ಲ, ದಾಕ್ಷಿಣ್ಯವಿಲ್ಲ ಯಮಧರ್ಮರಾಜನಿಗೆ. ನಿರ್ದಯುಡು ಗುರಿಗಾಡು, నిలువ శక్యము కాదు, ಕಟಕಟ ಇಟುವಂಟಿ ಕಟ್ಟಡಿ ಕೊಂಪ. ಕೊಂಪ ಅಂದರೆ ಏನು? ಈ ಶರೀರದಲ್ಲಿ ನಮ್ಮ ಜೀವಾತ್ಮ ಇದೆ. ನಾವು ಅಂದ್ಕೊಂಡಿದ್ದೀವಿ ಶರೀರ ಪ್ರಾಣ ಎರಡೂ ಒಂದೇ ಅಂತ. ಖಂಡಿತ ಅಲ್ಲ. ಶರೀರವೇ ಬೇರೆ, ನಮ್ಮಲ್ಲಿರ್ತಕ್ಕಂಥ ಪ್ರಾಣವೇ ಬೇರೆ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ನಾವು ತಾಯಿಯ ಗರ್ಭದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ, ನವರಂಧ್ರಗಳು ಏರ್ಪಡ್ತಕ್ಕಂಥ ಸಮಯದಲ್ಲಿ ಪ್ರಾಣ ಎಲ್ಲಿಂದಲೋ ಬಂದು ಅದರೊಳಗೆ ಸೇರ್ಕೊಂಡ್ಬಿಟ್ಟಿರ್ತದೆ. ತಾಯಿ ಗರ್ಭದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿರ್ತದೆ. ತಾಯಿ ಉಸಿರಾಟ ಆಡುವಾಗ ಆ ಉಸಿರಿನಲ್ಲಿ ಹೋಗಿ ಪ್ರಾಣ ಗರ್ಭದಲ್ಲಿ ಸೇರ್ಕೊಂಡು ನವರಂಧ್ರಗಳಲ್ಲಿ ಆ ಗರ್ಭದಲ್ಲಿ ಹೋಗಿ ಆ ಶಿಶುವಿನಲ್ಲಿ ಸೇರ್ಕೊಂಡ್ಬಿಟ್ಟಿರ್ತದೆ. ಆಗ ಸೇರ್ಕೊಂಡಿರೋದು. ಅದಕ್ಕಿದಕ್ಕೆ ಸಂಬಂಧ ಇಲ್ಲ. ಅಂತಹ ಪ್ರಾಣ ಶರೀರವನ್ನು ಬಿಟ್ಟು ಹೊರಟೋಗ್ತದೆ. ತನುವು ಪ್ರಾಣಿ ಏಮಿ ತಗಲಾಟ ಮೇಲೇದು, ತನುವು ವಿಡಚಿ ಪ್ರಾಣಿ ತರ್ಲಿಪವು, ತಿಳಿಯನಿಯದು ಮಾಯ ದಿನಿಲ್ಲು ಪಾರಾಯ ಅಂತ ಅರ್ಥಾತ್ಮರು. ಈ ಮಾಯಿಗೆ ಗೊತ್ತಾಗೋದಿಲ್ಲ. ನಾವಿನ್ನ 1000 ವರ್ಷ ಇರ್ತೀವಿ, ನಾವಿನ್ನ 100 ವರ್ಷ ಇರ್ತೀವಿ, ನಾವಿನ್ನ 20 ವರ್ಷ ಇರ್ತೀವಿ, ನಾವಿನ್ನೂ 50 ವರ್ಷ ಇರ್ತೀವಿ ಅಂತೇಳಿ ಸಂಪಾದನೆ ಮಾಡಿದ್ದು ಏನಾದರೂ 500 ವರ್ಷ ಬದುಕಲಿಕ್ಕಾಗುತ್ತಾ? 500 ವರ್ಷ ಏನಾದರೂ ಮನುಷ್ಯನಿಗೆ ದೇವರು ಆಯುಸ್ ಕೊಟ್ಬಿಟ್ಟಿದ್ದಿದ್ರೆ ಈ ಮಕ್ಕಳೇ ಇರ್ತಾ ಇರಲಿಲ್ಲ, ಮಕ್ಕಳನ್ನೇ ಹುಟ್ಟಿಸ್ತಾ ಇರಲಿಲ್ಲ, ಇವರೇ ಇದ್ದೋಗ್ಬಿಡೋರ 500 ವರ್ಷ. ಅಷ್ಟು ಆಸೆ ಈ ಮನುಷ್ಯನಿಗೆ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಆರು ಹಿತವರು ನಿನಗೆ ಈ ಮೂವರೊಳಗೆ, ಈ ಮೂವರೊಳಗೆ, ನಾರಿಯೋ ಧಾರುಣಿಯೋ ಬಾಲುದನದ ಸಿರಿಯೋ, ಆರು ಹಿತವರು ನಿನಗೆ ಈ ಮೂವರೊಳಗೆ, ಈ ಮೂವರೊಳಗೆ, ಈ ಮೂವರೊಳಗೆ. ಈ ಮೂರಲ್ಲಿ ಯಾರಪ್ಪ ಹಿತವರು? ನಾರಿಯೋ ಹೆಣ್ಣ, ದಾರುಣಿಯೋ ಜಮೀನ, ಬಲುದಾನದ ಸಿರಿಯೋ, ಆರು ಹಿತವರು ನಿನಗೆ ಈ ಮೂವರೊಳಗೆ, ಈ ಮೂವರೊಳಗೆ. ಈ ಮೂರೇ ಮೂರಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಪ್ರತಿಯೊಬ್ಬ ಮನುಷ್ಯ ಕೂಡ ಈ ಮೂರನ್ನು ಬಿಟ್ಟು ಆಚೆ ಹೋಗೇ ಇಲ್ಲ. ನೀವು ನೋಡ್ಕೊಳ್ಳಿ, ನಮ್ಮಷ್ಟಕ್ಕೆ ನಾವೇ ಯೋಚನೆ ಮಾಡ್ಕೊಳ್ಳಿ, ನಿಮ್ಮಷ್ಟಕ್ಕೆ ನೀವೇ ಯೋಚನೆ ಮಾಡ್ಕೊಳ್ಳಿ. ಈ ಮೂರನ್ನು ಬಿಟ್ಟು ನಾವೇನಾದರೂ ಹೋಗಿದ್ದೀವಾ ಅಂತ? ಯಾರೂ ಇಲ್ಲ.
ಈ ಮೂರನ್ನು ಗೆದ್ದು ಹೋಗಿರ್ತಕ್ಕಂಥವ್ರು ಇವರೇ, ತಾತನವರೇ. ಅದಕ್ಕೆ ಅವರು ಜೀವ ಸಮಾಧಿಸ್ಥರಾಗಿರೋದು. ಎಷ್ಟೇ ವರ್ಷಗಳಾದರೂ ಸೂರ್ಯ ಚಂದ್ರಾದಿಗಳಿರೋವರೆಗೂ ಕೂಡ ಹಾಗೇ ಇರ್ತಾರೆ, ಅವರು ಪ್ರಾಣ ಬಿಡೋಂಗಿಲ್ಲ. ಯಾಕೆ ಅಂದರೆ ಅವರು ಈ ಮೂರನ್ನು ಗೆದ್ದಿದ್ದಾರೆ ಅವರು, ತಾತನವರು. ಅದಕ್ಕೋಸ್ಕರ ಅವರಿಗೆ ಜೀವ ಸಮಾಧಿ. ಅದು ಪವಿತ್ರವಾದ ಸ್ಥಳ, ಬೆಂಕಿ ಇದ್ದಾಗೆ ಈ ಸ್ಥಳ. ಭಾಳ ಹುಷಾರಾಗಿರ್ಬೇಕು, ಭಾಳ ಜಾಗರೂಕತೆಯಿಂದ ಭಾಳ ಹುಷಾರಾಗಿರಬೇಕು ಈ ಸ್ಥಳದಲ್ಲಿ. ಪುರಂದರದಾಸರು ಅದೇ ಹೇಳೋದು, ಅನ್ಯರೊಳು ಜನಿಸಿದ್ದ ಅಂಗನೆಯ ಕರೆತಂದು ತನ್ನ ಮನೆಗವಳ ಯಜಮಾನಿ ಎನಿಸಿ ಭಿನ್ನವಿಲ್ಲದ ಅರ್ಧ ದೇಹವೆನಿಸುವ ಸತಿಯು ಕಣ್ಣಿನಲ್ಲಿ ನೋಡಲಂಜವಳು ಕಾಲವಶದಿ. ಆರು ಹಿತವರು ನಿನಗೆ ಈ ಮೂವರೊಳಗೆ. ಅನ್ಯರುಳು ಜನಿಸಿದ್ದ ಅಂಗನೆಯ ಕರೆತಂದು. ಅಂಗನೆ ಅಂದರೆ ಹೆಣ್ಣು, ನಾವು ಮದುವೆ ಮಾಡಿಕೊಳ್ತಕ್ಕಂಥ ಹೆಣ್ಣು. ಅನ್ಯರುಳು ಜನಿಸಿದ್ದ, ಎಲ್ಲೋ ಹುಟ್ಟಿದ್ದಾಳೆ ಅಂಥವ್ರನ್ನ ಕರೆದುಕೊಂಡು ಬಂದು ಮದುವೆಯಾಗಿ ಅನ್ಯರುಳು ಜನಿಸಿದ್ದ ಅಂಗನೆಯ ಕರೆತಂದು ತನ್ನ ಮನೆಗವಳ ಯಜಮಾನಿ ಎನಿಸಿ. ನೀನು ಯಜಮಾನ್ತಿಯಮ್ಮ, ಈ ಮನೆಗೆ ನೀನೇ ಯಜಮಾನ್ಲು, ಈ ಮನೆ ಒಡ್ತಿ ನೀನೇ ಯಜಮಾನ್ಲಮ್ಮ ಅಂತ ನಾವು ನಮ್ಮ ಹೆಂಡ್ತಿಗೆ ಹೇಳ್ತಾ ಇರ್ತೀವಿ. ಯಜಮಾನ್ರಾಲ್ ನೀವೇ ಯಜಮಾನ್ರಾಲ್ ಈ ಇಂಟಿಗೆ ಅಂತ ನಾವು ಹೆಂಡ್ತಿಗೆ ಹೇಳ್ತಾ ಇರ್ತೀವಿ. ತನ್ನ ಮನೆಗವಳ ಯಜಮಾನಿ ಎನಿಸಿ, ಯಜಮಾನ್ತನ ಕಟ್ಬಿಡ್ತೀವಿ ನಾವು. ಭಿನ್ನವಿಲ್ಲದ ಅರ್ಧ ದೇಹವೆನಿಸುವ ಸತಿಯೋ. ಅರ್ಧಾಂಗಿ, ಹೆಣ್ಣನ್ನು ನಾವು ಕರೆಯೋದೇನಂತ? ಅರ್ಧಾಂಗಿ. ಅಂದರೆ ನಮ್ಮಲ್ಲಿ ಅರ್ಧ ನಮ್ಮ ಹೆಂಡತಿ, ಪ್ರತಿಯೊಬ್ಬರಿಗೂ ಅಷ್ಟೇ ಅರ್ಧಾಂಗಿ. ಹೆಂಡತಿಯನ್ನು ಏನಂತ ಕರಿತೀವಿ ನಾವು? ಇನ್ನೊಂದು ಪದ ಹೇಳಿ, ಅರ್ಧಾಂಗಿ. ಅರ್ಧಾಂಗಿ ಅಂತ ಅಂದರೆ ಅಷ್ಟು ಪವಿತ್ರ. ನಾವೆಷ್ಟು ನಮ್ಮಲ್ಲಿ ಅರ್ಧ ಅವರು. ಆ ರೀತಿ ನೋಡ್ಕೋಬೇಕು ಹೆಣ್ಣನ್ನು ಮನೆಯಲ್ಲಿ. ಆ ಹೆಣ್ಣಿಗೆ ಏನಾದರೂ ತೊಂದರೆ ಕೊಡ್ತಾ ಇದ್ರೆ, ಕಿರುಕುಳ ಕೊಡ್ತಾ ಇದ್ರೆ, ಹಿಂಸೆ ಕೊಡ್ತಾ ಇದ್ರೆ, ಏನೇನೋ ತಂದು ಎಲ್ಲೆಲ್ಲೋ ಬಂದಿರತಕ್ಕಂಥ ಟೆನ್ಷನ್ಸ್ ಏನಲ್ಲ ಮನೆಗೆ ಬಂದುಬಿಟ್ಟು ಅವ್ರ ಮೇಲೆ ಬಿಡ್ತಾ ಇದ್ರೆ, ಅವರೇನಾದರೂ ಕಣ್ಣೀರು ಆಗ್ತಾ ಇದ್ದರೆ ಪ್ರತಿದಿನ, ಲಕ್ಷ್ಮಿ ಆ ಮನೆಯಲ್ಲಿ ಇರೋದಿಲ್ಲ. ಲಕ್ಷ್ಮಿ ಓಡೋಗ್ಬಿಡ್ತಾಳೆ ಮನೆ ಬಿಟ್ಟು, ಕತ್ತಲಾಗ್ಬಿಡ್ತದೆ ಮನೆ. ಅದಕ್ಕೆ ಹೆಣ್ಣು ಬಹಳ ಮುಖ್ಯ. ಹೆಣ್ಣಿಗೆ ಹಿಂಸೆ ಕೊಡಬಾರ್ದು, ಚಿತ್ರಹಿಂಸೆ ಕೊಡಬಾರ್ದು. ಹೆಣ್ಣನ್ನು ಜೋಪಾನವಾಗಿ ನೋಡ್ಕೋಬೇಕು. ఆడదానివల్ల అందరూ చుట్టాలు, ఆడది లేకుంటే ఎవరు లేరు. పతివ్రతరాలైతే ప్రతిలేని ముత్యమురా ನಾದ ಬ್ರಹ್ಮಾನಂದ ನಾರಾಯಣ ಕವಿ ಅಂತ ಹೇಳ್ತಾರೆ ತಾತ್ನೂರು. ಆ ಹೆಂಗಸಿನಿಂದ ಹೆಣ್ಣಿನಿಂದ ಎಲ್ಲರೂ ಬಂಧು ಬಳಗ ಅಂತ. ಎಂದ್ರಪ್ಪ ಸುಟ್ಟಾಲೋ, ಎಂದ್ರ ಬಿಡ್ಲು ನೀಕೆ ಅಪ್ಪ, 4-5 ಜನ ಮಾಡಿಬಿಡ್ಲು ಅಂತ ಹೇಳ್ತಾರೆ. ಅಲ್ಲಿಗೆ ಎಷ್ಟು ಬಂಧು ಬಳಗ ಬೆಳೀತು ಅವ್ರಿಗೆ, ಎಷ್ಟು ಗುಂಪು ಬೆಳೀತು. ಆ ಇಂಟಿಗೆ ಇಟ್ಲ ಒಳಗೆ ಮೀರೇ ನೈಚಿಂಡಿದ್ವಿ ಬಿಡ್ನೆ, మేము ನೈಚಿಂಡಿದ್ವಿ. ಎಷ್ಟು 5 ಜನ ಹೆಣ್ಮಕ್ಳು ಆಗ್ಬಿಟ್ರೆ ಎಷ್ಟೊಂದು ದೊಡ್ಡ ಗುಂಪಾಗೋಯ್ತು. ఆడదాని వల్ల అందరూ చుట్టాలు, ఆడది లేకుంటే ఎవరు లేరు. ಪತಿವ್ರತರಾಲೈತೆ ಪ್ರತಿಲೇನಿ ಮುತ್ಯಮುರ ಅಂತಾರೆ ತಾತ್ನವರು. ಆ ಹೆಣ್ಣು ಪತಿವ್ರತೆಯಾಗಿದ್ದರೆ, ಒಳ್ಳೆಯ ಗುಣವತಿ ಆಗಿದ್ದರೆ, ಪ್ರತಿ ಇಲ್ಲದೆ ಇರತಕ್ಕಂಥ ಮುತ್ಯಕ್ಕೆ ಸಮಾನ. ಯಾಕೆ ಮುತ್ಯ? ಆ ಪತಿವ್ರತೆ ಅಂದರೆ ಎಷ್ಟೊಂದು ಗೌರವ ಇದೆ. ಪತಿವ್ರತೆಗೆ ಎಷ್ಟೊಂದು ಗೌರವ ಇದೆ. ಪತಿವ್ರತೆಗೆ ಎಷ್ಟೊಂದು ಗೌರವ ಇದೆ ಯೋಚನೆ ಮಾಡ್ಕೊಳ್ಳಿ. ಕೌಶಿಕ ಘೋರವಾದಂಥ ತಪಸ್ಸು ಮಾಡ್ತಾ ಇದ್ದಾನೆ. ಮಾಡ್ದ ಒಂದು ಬೋಧಿ ವೃಕ್ಷದ ಕೆಳಗೆ ಕುಳಿತು ತಪಸ್ಸು ಮಾಡ್ತಾ ಇದ್ದಾನೆ. ಮೇಲಿಂದ ಒಂದು ಪಕ್ಷಿ ಅವನ ತಲೆ ಮೇಲೆ ಹೇಸಿಗೆ ಮಾಡಿಬಿಡ್ತು. ನಾನು ತಪಸ್ಸು ಮಾಡ್ತಾ ಇದ್ದೀನಿ, ನನ್ನ ತಲೆ ಮೇಲೆ ಯಾವುದೋ ಒಂದು ಪಕ್ಷಿ ಹೇಸಿಗೆ ಮಾಡಿಬಿಟ್ಟಿದೆ ಅಂತೇಳಿ
ದುರುಗುಟ್ಕೊಂಡು ಆ ಪಕ್ಷಿಯನ್ನು ನೋಡಿದ. ಪಕ್ಷಿ ಸುಟ್ಟು ಭಸ್ಮ ಆಗೋಯ್ತು. ಏನಪ್ಪ, ನಾನು ನೋಡಿದ ತಕ್ಷಣ ಪಕ್ಷಿ ಸುಟ್ಟು ಭಸ್ಮ ಆಯಿತು ಅಂದರೆ ನನ್ನಲ್ಲಿ ತಪಸ್ಸಕ್ತಿ ಬಂದ್ಬಿಟ್ಟಿದೆ, ತಪಸ್ಸಿದ್ಧಿ ಆಗಿದೆ, ನನಗೆ ಸರಿಸಮಾನ ಯಾರೂ ಇಲ್ಲ. ಎದ್ದು ಬಿಡ್ತಾನೆ. ಹಸಿವು ಬಾಯಾರಿಕೆಗಳಾಗ್ತದೆ. ಒಂದು ಮನೆ ಹತ್ರಕ್ಕೆ ಹೋಗ್ತಾನೆ. ಭವತಿ ಭಿಕ್ಷಾಂದೇಹಿ, ತಾಯೇ ಏನಾದರೂ ಇದ್ದರೆ ಸ್ವಲ್ಪ ಅನ್ನ ಕೊಡಮ್ಮ, ತಾಯೇ ಹಸಿವಾಗ್ತಾ ಇದೆ ಅಂತ ಕೇಳ್ಕೊಳ್ತಾನೆ. ಒಂದು ಸರ್ತಿ ಕೇಳ್ಕೊಂಡ, ಬರಲಿಲ್ಲ ಆಚೆ ಆ ಮನೆ ಆಕೆ. ಎರಡನೇ ಸರ್ತಿ ಭವತಿ ಭಿಕ್ಷಾಂದೇಹಿ, ಸ್ವಲ್ಪ ಕೋಪ ಬಂತು. ಬರಲಿಲ್ಲ, ಇನ್ನೂ ಕೋಪ ಬಂದ್ಬಿಡ್ತು. ಭವತಿ ಭಿಕ್ಷಾಂದೇಹಿ, ಮನೆಯಿಂದ ಬಾ ತಾಯಿ, ಏನಾದರೂ ಅನ್ನ ನೀಡು, ಹಸಿವಾಗ್ತಾ ಇದೆ ಅಂತಂದರೆ ಬಂದಲಾಕೆ, ಕೌಶಿಕ, ನಾನು ನನ್ನ ಪತಿಯ ಸೇವೆಯಲ್ಲಿ ಮಗ್ನಳಾಗಿದ್ದೆ. ಪತಿ ಅನಾರೋಗ್ಯದಿಂದ ಕೂಡಿದ್ದರು. ಪತಿಗೆ ಆಹಾರವನ್ನು ತಿನ್ನಿಸ್ತಾ ಇದ್ದೆ ನಾನು. ಅದಕ್ಕೋಸ್ಕರ ನಾನು ಬರುವುದು ತಡವಾಯಿತು. ಆದರೂ ನಿನ್ನೊಂದು ಪ್ರಶ್ನೆ ಕೇಳ್ತೀನಿ ಕೌಶಿಕ. ನೀನು ನೋಡಿದ ಮಾತ್ರಕ್ಕೆ ಸುಟ್ಟು ಭಸ್ಮ ಆಗೋದಕ್ಕೆ ನಾನೇನು ಕಾಗೆ ಅಂದ್ಕೊಂಡೀಯಾ ಅಂತಾಳೆ. ಅರೆ ಏನಮ್ಮ ಹೆಂಗೆ ಹೇಳ್ತಾ ಇದೀಯಾ? ನೀನು ನೋಡಿದ ಮಾತ್ರಕ್ಕೆ ಸುಟ್ಟು ಭಸ್ಮ ಆಗೋದಕ್ಕೆ ನಾನೇನು ಕಾಗೇನೆ? ನಡುಗೋಗ್ಬಿಡ್ತಾನೆ ಕೌಶಿಕ. ತಾಯೇ, ನಾನು ಅಲ್ಲೆಲ್ಲೋ ತಪಸ್ಸು ಮಾಡಿ ಆ ಪಕ್ಷಿ ಕಡೆ ನೋಡಿದ್ದಕ್ಕೆ ಆ ಪಕ್ಷಿ ಸುಟ್ಟೋಯ್ತು. ಅದು ನಿಮಗೆ ಹೆಂಗೆ ಗೊತ್ತಾಯ್ತು ತಾಯೇ? ಕೌಶಿಕ, ಪತಿವ್ರತೆಗೆ ಎಲ್ಲ ಲಕ್ಷಣಗಳು ಗೊತ್ತಾಗ್ತದೆ. ಅವಳೇ ಪ್ರತಿ ಇಲ್ಲದೆ ಇರ್ತಕ್ಕಂಥ ಮುತ್ಯ. ಯಾರು ತನ್ನ ಗಂಡನನ್ನು, ತನ್ನ ಮನೆಯನ್ನು, ತನ್ನ ಮಕ್ಕಳನ್ನು ಜೋಪಾನವಾಗಿ ಕಾಪಾಡಿಕೊಂಡಿರ್ತಾಳೋ ಆ ತಾಯಿ, ಬೇರೆ ಕಡೆ ಗಮನ ಇಲ್ಲದೆ ಆಕೆ ಪತಿವ್ರತೆ. ಗಂಡನನ್ನು ಸುಧಾರಿಸ್ತಕ್ಕಂಥವಳು. ಏನೋ ಕೋಪದಲ್ಲಿ ಮನೆಯಿಂದ ಬರ್ತಾರೆ, ಅವಾಗ ಸುಧಾರಿಸ್ಬೇಕು, ಊಟ ಮಾಡಿ ಅನ್ನಬೇಕು, ತಿಂಡಿ ದಿನ ಅನ್ನಬೇಕು, ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು, ಆ ಮನೆಯನ್ನು ಚೆನ್ನಾಗಿ ಕಾಪಾಡಬೇಕು. ಇದೆಷ್ಟು ಹೊರೆ ಇರ್ತದೆ ಹೆಣ್ಣಿನ ಮೇಲೆ. ಗಂಡಸಿಗೆ ಅಷ್ಟು ಹೊರೆ ಇಲ್ಲ, ಹೆಣ್ಣಿಗೆ ಅಷ್ಟು ಹೊರೆ ಇದೆ. ಅದು ಅರ್ಥನೇ ಮಾಡ್ಕೊಳ್ಳಲ್ಲ ಗಂಡಸು. నేను తెచ్చేస్తాను, ನೀ చేసేస్తావు. ಅದೇನು ಆಗೋದಿಲ್ಲ. ಹೆಣ್ಣಿನಲ್ಲಿದ್ದರೇನೇ ಅಲ್ಲ. ಆ ಹೆಣ್ಣು ಆ ಉದಾರವಾದಂಥ ವ್ಯಕ್ತಿತ್ವ ಇರಬೇಕು. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಕ್ಷಮಾಧರಿತ್ರಿ. ಈ ಎಲ್ಲ ಗುಣಗಳು ಆ ಮಾತೃವಿನಲ್ಲಿದ್ದರೆ ಮಾತ್ರ ಆ ಮನೆ ಸುಖವಾಗಿರ್ತದೆ. ಜಗಳ ಆಡ್ತಕ್ಕಂಥ ಮನೆ ನರಕ. ಯಾವಾಗ ಗಂಡ ಹೆಂಡ್ತಿ ಯಾವಾಗಲೂ ಮನೆಯಲ್ಲಿ ಜಗಳ 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 ಜಗಳ, ಕೂತ್ರೆ ಜಗಳ, ನಿಂತರೆ ಜಗಳ, ಈಗೆಲ್ಲ ಯಾರಿರ್ತಾರೆ ಆ ಮನೆ ನರಕದಿಂದ ಕೂಡಿರ್ತದೆ. ಲಕ್ಷ್ಮಿ ಆ ಮನೆಯಲ್ಲಿ ಇರುವುದಿಲ್ಲ. ಶಾಂತವಾಗಿ ಇರಬೇಕು ಅಂತ ಹೇಳ್ತಾರೆ ತಾತಯ್ಯನವರು. ಪುರಂದರದಾಸರು ಏನು ಹೇಳ್ತಿದ್ದಾರೆ ನೋಡಪ್ಪ, ಈ ಮೂರಿದೆ. ಅನ್ಯರುಳು ಜನಿಸಿದ್ದ ಅಂಗನೆಯ ಕರೆ ತಂದು ತನ್ನ ಮನೆಗವಳ ಯಜಮಾನಿ ಎನಿಸಿ, ಭಿನ್ನವಿಲ್ಲದ ಅರ್ಧ ದೇಹವೆನಿಸುವ ಸತಿಯು ಕಣ್ಣಿನಲ್ಲಿ ನೋಡಲ್ಲ ಅಂಜುವಳು ಕಾಲವಶದಿ, ಆರೋಹಿತವರು ನಿನಗೆ ಈ ಮೂವರೊಳಗೆ ಅಂತಾರೆ. ಅಂದರೆ ಅಷ್ಟೊಂದು ಯಜಮಾನಿಕೆ ಕೊಟ್ಟಿದ್ದೀವಿ ಹೆಂಡತಿಗೆ. ಇಷ್ಟೊಂದು ಯಜಮಾನಿಕೆ ಕೊಟ್ಟಿರ್ತಕ್ಕಂಥ ಹೆಂಡತಿ, ಅರ್ಧ ದೇಹ ಅಂತ ಅನಿಸ್ಕೊಂಡಿರ್ತಕ್ಕಂಥ ಹೆಂಡತಿ, ಕಾಲವಶದಿ ಅಂದರೆ ಯಮನ ಕೈಗೆ ಸಿಕ್ಕಾಕೊಂಡು ಪ್ರಾಣ ಬಿಟ್ಟುಬಿಟ್ಟಾಕ ಗಂಡ ಅವನ ಕಡೆ ನೋಡೋದಕ್ಕೆ ಭಯ ಪಡ್ತಾಳಂತೆ. ಅಳ್ತಾಳೆ ಆಚೆ, ಅಯ್ಯೋ ಮಾ ಯಜಮಾನ್ರು, ಅಯ್ಯೋ ಹಿಂಗೆ ಇವ್ರು ನಾಕ್ತಿಕ್ಕು, ಇವರು ನನ್ನ ಕಾಪಾಡಿ ಒಳ್ಳೆಯವರು, ಎಟ್ಲ ಏಮೆ ಅಯ್ಯಯ್ಯೋ ಅಂತೇಳಿ ಅಳ್ತಾಳೆ. ಆದರೆ ಅವನ ಮುಖ ನೋಡೋದಕ್ಕೆ ಭಯ ಪಡ್ತಾಳೆ. ಕಣ್ಣಿನಲ್ಲಿ ನೋಡಲ್ಲ, ಅಂಜುವಳು ಕಾಲವಶದಿ ಅಂದರೆ ಅವನು ಸತ್ತೋಗಿರ್ತಕ್ಕಂಥ ಸಮಯದಲ್ಲಿ ಗಂಡ ಆ ಕಡೆ ನೋಡೋದಕ್ಕೆ ಭಯ ಪಡ್ತಾಳಂತೆ. ಆರು ಹಿತವರು ನಿನಗೆ ಈ ಮೂವರೊಳಗೆ, ನಾರಿಯೋ ದಾರುಣಿಯೋ
ಬಲು ಧನದ ಸಿರಿಯು. ಇನ್ನು ಜಮೀನು, అయ్యో మాయప్పుడు అర్ధ ఎకరా సంపాదించిండప్ప, భాగాలంతా పోయి మా అప్పని భాగానికి అర్ధ ఎకరా వచ్చిండా. నేను పెద్దోడైనాక 15 ఎకరాలు సంపాదించిండాను, బోరేపించిండాను, మామిడి తోటలు వేసిండాను, చూడు ఎట్లా ఇల్లు కట్టిండాను, మా ಅಪ್ಪಡೇಮಿ ಸಂಪಾದಿಸಿಲ್ಲ ಅಂತ ಹೇಳ್ತಾರೆ. ನಾವು ಕೇಳಿದ್ದೀವಿ ಈ ಮಾತುಗಳೆಲ್ಲ ಕೂಡ. ಮುನ್ನ ಶತಕೋಟಿ ರಾಯರುಗಳಾಳಿದ ನೆಲವ ತನ್ನದೆಂದೆನ್ನುತ್ತ ಶಾಸನವ ಬರೆಸಿ ಬಿನ್ನಣದೆ ಮನೆ ಕಟ್ಟಿ ಕೋಟೆ ಕೊತ್ತಳವಿಕ್ಕಿ ಚೆನ್ನಿಗನ ಹಸುವಳಿಯೇ ಹೊರಗೆ ಹಾಕುವರೋ ಆರು ಇತವರು ನಿನಗೆ ಈ ಮೂವರೊಳಗೆ. ಈ ಜಮೀನು ಯಾರ್ದು? ನೀನು ರಿಜಿಸ್ಟರ್ ಮಾಡ್ಕೊಂಡಿದೀಯಪ್ಪ, ಈಗ ಅಗ್ರಿಮೆಂಟ್ ಮಾಡ್ಕೊಂಡಿದೀಯಪ್ಪ. ಅಗ್ರಿಮೆಂಟ್ ಮಾಡ್ಕೊಂಡು ಅದೇ ಅಗ್ರಿಮೆಂಟ್ ಮೇಲೆ ಇನ್ನೊಬ್ಬನಿಗೆ ಏನು ಮಾರಿಬಿಟ್ಟಿರ್ತೀಯ, ಇನ್ನೊಂದು ಅದೇ ಒಂದು ದೊಡ್ಡ ಬಿಸ್ನೆಸ್ ಆಗಿಬಿಟ್ಟು ಈಗ ದಳ್ಳಾಳಿ ಬಿಸ್ನೆಸ್. ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಅದನ್ನು ಇನ್ನೊಬ್ಬರಿಗೆ ಮಾಡಿಬಿಟ್ಟಿರ್ತಾರೆ. ಈ ಜಮೀನು ಯಾರ್ದು? ನಿನ್ನದಾ? ಮುನ್ನ ಶತಕೋಟಿ ರಾಯರುಗಳಾಳಿದ ನೆಲವ. ಶತಕೋಟಿ ರಾಜರು ಈ ಭೂಮಿಯನ್ನು ಆಳಿದ್ದಾರೆ. ಒಬ್ಬರ ಇಬ್ಬರ ಎಷ್ಟು ಜನ ಆಳಿದ್ದಾರೆ ಈ ಭೂಮಿಯನ್ನು? ತನ್ನದೆಂದೆನ್ನುತ್ತ ಶಾಸನವೋ ಬರೆಸಿ ರಿಜಿಸ್ಟರ್ ಮಾಡ್ಕೊಂಡು ಹೋಗಿ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ಆ ಜಾಗದಲ್ಲಿ ಭಿನ್ನಣದೆ ಮನೆ ಕಟ್ಟಿ, ಏನು ದೊಡ್ಡದಾಗಿ ಮನೆ ಕಟ್ಟಿಬಿಟ್ಟು, ಕೋಟೆ ಅಂದರೆ ಏನು ಕಾಂಪೌಂಡ್ ಹಾಕಿ, ಅದಕ್ಕೆ ಕೊತ್ತಳವಿಕ್ಕಿ, ಒಳ್ಳೆ ಬಾಗಿಲು ಗೀಗಿಲೆಲ್ಲ ಇಕ್ಕಿ ಡೆಕೋರೇಷನ್ ಮಾಡಿ ಎಲ್ಲ ಮಾಡಿರ್ತಾನೆ. ಚೆನ್ನಿಗನ ಹಸುವಳಿಯೇ ಹೊರಗೆ ಹಾಕುವರು. ಅವನು ಸತ್ತೋಗ್ತಾನೆ ಅಂತ ತಿಳಿತಾ ಇದ್ರೆ ಹಿಂಗೇನು ಪ್ರಾಣ ಪೋತಾ ಒಂದು ಎತ್ತಂಡ ಅವತ್ಲಿಕ್ಕೆ. ಇವನು ಇಷ್ಟು ಮಾಡಿದ್ದು ಆಯ್ತಾ, ಮನೆಗೆ ಇಷ್ಟು ಜಮೀನು ಸಂಪಾದನೆ ಮಾಡಿದ್ದು ಆಯಿತು, ಎಲ್ಲ ಕಾಂಪೌಂಡ್ ಹಾಕಿದ್ದು ಆಯಿತು, ಬಾಗಿಲಿಗೆ ಲಿಕ್ಕಿದ್ದು ಆಯಿತು. ಅಯ್ಯೋ ಇಲ್ಲೇನು ಎಂತ ಬಾದ್ಪಟ್ಟು ಕಟ್ಟಿದ್ನಪ್ಪ, ಆಡ್ಸಿ ಆಡ ಈಡ ಎಮ್ಮೆ ಸೇರಿಸಿ ಅಂತ ಎಲ್ಲ ಹೋಯ್ತು. ಅವನು ಎತ್ಕೊಂಡಾಗ ಆಚೆ ಇಡ್ತಾರೆ. ಆರು ಹಿತವರು ನಿನಗೆ ಈ ಮೂವರೊಳಗೆ. ನಾರಿಯೋ ದಾರುಣಿಯೋ ಬಲುದನದ ಸಿರಿಯೋ. ಇನ್ನು ಉದ್ಯೋಗ, ವ್ಯವಹಾರ, ನೃಪಸೇವೆ, ಕುಶಲಗತಿ, ಕ್ಷುದ್ರತನ, ಕಳವು, ಪರದ್ರೋಹದಿಂದ ಯಾವ್ಯಾವುದ್ರಲ್ಲಿ ನಾನು ಸಂಪಾದನೆ ಮಾಡೋದು. ಮನುಷ್ಯ ಅರ್ಥ ಮಾಡ್ಕೊಳ್ಳಿ. ನನ್ನನ್ನೇ ಎಕ್ಸಾಂಪಲ್ ತಗೊಳ್ಳಿ, ನೀವೇ ಎಕ್ಸಾಂಪಲ್ ತಗೊಳ್ಳಿ. ಉದ್ಯೋಗ ಮಾಡೋದು, ಯಾವುದೋ ಒಂದು ಉದ್ಯೋಗ, ಜೀವನೋಪಾಯಿ. ವ್ಯವಹಾರ ಅಂದರೆ ಏನು? ರಿಯಲ್ ಎಸ್ಟೇಟು, ಒಂದು ಬಡ್ಡಿ ವ್ಯವಹಾರನೋ, ಇನ್ನೊಂದು. ನೃಪಸೇವೆ, ಗೌರ್ಮೆಂಟ್ ಎಂಪ್ಲಾಯಿ. ನೃಪಸೇವೆ ಅಂದರೆ ಗೌರ್ಮೆಂಟ್ ಎಂಪ್ಲಾಯಿ, IAS ಆಫೀಸರ್, ತಹಸೀಲ್ದಾರ್, ಸಬ್ ರಿಜಿಸ್ಟ್ರಾರ್. ಕುಶಲಗತಿ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ಸ್, ಸ್ಕಿಲ್ಸ್. ಅದರಲ್ಲಿ ಕ್ಷುದ್ರತನ ಅಂದರೆ ಕಪಟತನ, ಕಳ್ಳತನ ಮಾಡಿ, ಪರದ್ರೋಹದಿಂದ ಬೇರೆಯವ್ರಿಗೂ ಮೋಸ ಮಾಡಿ. ಯಾವ್ಯಾವ ರೀತಿ ಮೋಸ ಮಾಡೋದು? ಇನ್ನೊಬ್ಬನ ಹೆಂಡತಿಗೆ ಆಸೆ ಪಡೋದು ಪರದ್ರೋಹ. ಇನ್ನೊಬ್ಬರ ಹೆಂಡತಿಗೆ ಆಸೆ ಪಡ್ತಕ್ಕಂಥವನು ಪರದ್ರೋಹಿ. ಇನ್ನೊಬ್ಬನ ದುಡ್ಡಿಗೆ ಆಸೆ ಪಡ್ತಕ್ಕಂಥವನು ಪರದ್ರೋಹಿ. ಪಕ್ಕದಲ್ಲಿದೆ ಜಮೀನು, ಇದನ್ನೇನಾದರೂ ಮಾಡಿ ಹೊಡೆದು ಬಿಡ್ಬೇಕು ಅಂತಕ್ಕಂಥವನು ಪರದ್ರೋಹಿ. ಇವು ಮೂರು ಪರದ್ರೋಹಿಗಳೇ. ಬುದ್ಧಿಯಿಂದಲೇ ಗಳಿಸಿ ಸಿಕ್ಕಿದಂಥರ್ಥವನು ಸದ್ಯದಲ್ಲಾರು ಉಂಬೋರು ಹೇಳು ಮನುಜ. ಬುದ್ಧಿ ಉಪಯೋಗಿಸಿ ರಾತ್ರಿ ಹಗಲು ಬೆಳಿಗ್ಗೆ ಕೂತ್ಕೊಂಡ್ರೆ ಎದ್ದರೆ ಹೆಂಗೆ ಸಂಪಾದನೆ ಮಾಡಬೇಕು ದುಡ್ಡು? ನಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ, ನಾಳೆ ವರ್ಷ ಎಷ್ಟು ಸಂಪಾದನೆ ಮಾಡಬೇಕು, ಎಷ್ಟು ಜಮೀನು ತಗೋಬೇಕು, ಏನೇನು ಮಾಡಬೇಕು. ಅನೇಕ ಜನರು ನೋಡ್ತಾ ಇರಿ, ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಹಿಂಗೆ ಮಾಡೋ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಒಂದು 100 ಎಕರೆ ಅಲ್ಲಿ ತೆಗಿಯೋ, ಹಂಗೆ ಮಾಡೋ, ಸೈಟ್ಗಳು ಮಾಡೋ, ಅವ್ರಿಗೆ ಹಿಂಗೆ ಕೊಡು ಟ್ರೈನಿಂಗ್. ಅದು ಬುದ್ಧಿಯಿಂದ ಗಳಿಸಿ ಸಿಕ್ಕಿದಂಥ ಅರ್ಥವನು, ಅರ್ಥ ಅಂದರೆ ದುಡ್ಡು,
ಸದ್ಯದಲ್ಲಾರು ಉಂಬೂರು ಹೇಳು ಮನುಜ. ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಅವನಿಗೆ 60 ವರ್ಷ 70 ವರ್ಷ ಆಗಲೇ ಆಸೆ ಬರೋದು. 50ರಿಂದ ಆಸೆ, ನನ್ನ ಮಕ್ಕಳಿಗೆ ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಇಷ್ಟು ಮಾಡಬೇಕು, ಅಷ್ಟು ಮಾಡಬೇಕು, ಆಸ್ತಿ ಅಂತ ಆಸೆ ಬರೋದು ಯಾವಾಗ? 50ರ ಮೇಲೆ. ಇದನ್ನು ಯಾರು ತಿನ್ನೋರು? ಯಾರಪ್ಪ ತಿನ್ನೋರು? ನಾವು ಪೇಪರ್ಗಳಲ್ಲಿ ಓದ್ತಾ ಇರ್ತೀವಿ, ಟಿ ವಿಗಳಲ್ಲಿ ಓದ್ತಾ ಇರ್ತೀವಿ, ಒಂದು 5,000 ಕೋಟಿಯ ಒಡೆಯ ಅಂತ ಹೇಳ್ತಾ ಇರ್ತೀವಿ. ಅವನು ಸತ್ತೋದಾಗಿ ಏನಾದರೂ ಎತ್ಕೊಂಡು ಹೋಗ್ತಾನ 5,000 ಕೋಟಿಯನ್ನು? ಒಂದು 500 ಕೋಟಿ 500 ಎಕರೆ ಜಮೀನ್ದಾರ ಅಂತ ಹೇಳ್ತಾ ಇರ್ತೀವಿ. ಅವನು ಸತ್ತೋದಾಗ ಏನಾದರೂ ಎತ್ಕೊಂಡು ಹೋಗ್ತಾ ಇರ್ತಾನ? ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಆಯಮ್ಮ ಯಾರೋ ಬೇಕಾದಷ್ಟು ಇಟ್ಕೊಂಡಿದ್ಲು ಅಂತ ಹೇಳ್ತೀವಿ. ಆ ಚಪ್ಪಲಿಗಳೇ ಒಂದು 2,000 ಚಪ್ಪಲಿಗಳು ಆಯಮ್ಮನ ಮನೆಯಲ್ಲೂ ಇತ್ತು ಅಂತ ಹೇಳ್ತೀವಿ. ಆಯಮ್ಮ ಏನಾದರೂ ಎತ್ಕೊಂಡು ಹೋದ್ಲಾ? ಏನೂ ಇಲ್ಲ. ಆ ಮಣ್ಣಿನೊಳಗೆ ಹಾಕೋವಾಗ ಆ ಮಲ್ತಾಡ್ ಕೂಡ ಪಿಕ್ಕೊಂಡಪ್ಪ, ಪೆಟ್ಟು ಕುಡ್ದು, ಮಲ್ತಾಡ್ ಪೆಟ್ಟು ಕುಡ್ದು, ಉತ್ತುಲ್ಲ ಪಂಪಿಚ್ಚಲ್ಲ, ದಫನ್ಸೇ ಇಲ್ಲ, ಆ ಮಲ್ತಾಡ್ ಕೋಸ್ಕೊಂಡ ಅಂತ ಹೇಳ್ತಾರೆ. ಆ ಮುಗ್ನತ್ತುಂದೆಪ್ಪ, ಮೂಗ್ನತ್ತಿದೆ ಅಂತ, ಕಿತ್ಕೊಂಬಿಡಿ ಮೂಗ್ನತ್ತು ಅಂತ. ಅವನು ಯಾರ ಕಿತ್ಕೊಂಡ್ಬಿಡ್ತಾನೆ ಜೋರಾಗಿ. ಏನಾದರೂ ಮೂಗ್ನತ್ತಾದರೂ ಇಡ್ತಾರ? ಆ ಮಲ್ತಾಡಾದರೂ ಇಡ್ತಾರ? ಏನೂ ಇಡಲ್ಲ. ಹಾಕ್ತಾರೆ, ಮಣ್ಣು ಹಾಕ್ತಾರೆ, ಸಾಂಬ್ರಾಣಿ ಹಾಕ್ತಾರೆ, ಹೊರಟೋಗ್ತಾರೆ. 3 ದಿನಕ್ಕೆ ಹಾಲು ಆಗ್ತದೆ. ಆಮೇಲೆ 11ನೇ ದಿನ ವೈಕುಂಠ ಸಮಾರಾಧನೆ ಅಂತ ಅಷ್ಟೊತ್ತಿಗೆಲ್ಲ ಮರೆತೋಗ್ಬಿಟ್ಟಿರ್ತಾರೆ. ವೈಕುಂಠ ಸಮಾರಾಧನೆ ಅಷ್ಟೊತ್ತಿಗೆ ಆ ಬಾಂಧವ್ಯನೇ ಇರೋದಿಲ್ಲ. ಖುಷಿಯಾಗಿ ಸ್ನಾನ ಮಾಡಿ ಒಳ್ಳೆ ಬಟ್ಟೆಗಳನ್ನ ಹಾಕ್ಕೊಂಡು ಬಂದು ವೆಲ್ಕಮ್ ಮಾಡ್ತಾ ಇರ್ತಾರೆ. ಸ್ನೇಹಿತರನ್ನು, ಬಂಧು ಬಳಗದವ್ರನ್ನ, ಬನ್ನಿ 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 ಊಟ ಮಾಡಿ, ಆಗಿರಿ ಹೀಗಿರಿ, ಚೆನ್ನಾಗಿದ್ದಾರಾ, ಮನೇಲಿ ಚೆನ್ನಾಗಿದ್ದಾರಾ, ಮಕ್ಕಳನ್ನ ಕರ್ಕೊಂಬರ್ಲಿಲ್ವಾ, ಎಲ್ಲ ಮರ್ತೋಗ್ಬಿಟ್ರು. ಇವನು 500 ಕೋಟಿ ಸಂಪಾದನೆ ಮಾಡಿದ್ರು ಇಲ್ಲ, 15,000 ಕೋಟಿ ಸಂಪಾದನೆ ಮಾಡಿದ್ರು ಇಲ್ಲ, 11ನೇ ದಿನಕ್ಕೆ ಮರ್ತೋಗ್ಬಿಟ್ರು. ಯಾರಾದ್ರೂ ಜ್ಞಾಪಕೊಂಡು ಇದ್ಕೊಂಡಿದ್ದಾರಾ? ಯಾಕೆಂದರೆ ಮಾಯೆ. ಈ ಮಾಯೆ ಮರೆಸಿಬಿಡ್ತದೆ. తమ తాత తల్లి తండ్రి తమ సహోదరులు తమ బంధుమిత్రులు మరణమైనప్పుడు తమ మనసున లేక ఈలాగు తమలాగు ఇది ತಪ್ಪದನಕ ಅಂತ ಹೇಳ್ತಾರೆ ತಾತನವರು. ನಮ್ಮ ಎದುರಿಗೆ ನಮ್ಮ ತಾತ ಸತ್ತೋಗಿರೋದನ್ನು ನಾವು ನೋಡಿದ್ದೀವಿ, ನಮ್ಮ ಅಜ್ಜಿ ಸತ್ತೋಗಿರೋದನ್ನು ನಾವು ನೋಡಿದ್ದೀವಿ, ನಮ್ಮ ತಂದೆ ತಾಯಿಗಳನ್ನು ಸತ್ತಿರೋದನ್ನು ನಾವು ನೋಡಿದ್ದೀವಿ, ಮಣ್ಣು ಮಾಡಿದ್ದೀವಿ. ನಾಳೆ ನಮಗೂ ಇದೇ ಗತಿ. ನಾವು ಸಾಯ್ತಾ ಇದ್ದೀವಿ. ನಾಳೆ ಇನ್ನೊಂದು ದಿನ ಇದು ಕಾದಿದೆ. ಅವ್ರಿಗಾದಂಗೆ ನಮಗೆ ಅಂತೇನಾದರೂ ನಮ್ಮ ಮನಸ್ಸಿಗೆ ಬಂದಿದೆಯಾ? ಇಲ್ಲ. ಯಾಕೆ ಬರಲಿಲ್ಲ? ಮಾಯೆ. ಈ ಮಾಯೆ ಅಡ್ಡ ಬಂದಿದೆ. ಅದು ಮನಸ್ಸಿಗೆ ತಾಗ್ಲಿಕ್ಕೋದಿಲ್ಲ ಮಾಯೆ. ಎಂಥದ್ದು ಈ ಮಾಯೆ? ಬಹಳ ದೊಡ್ಡದು ಮಾಯೆ. ಬಲರಾಮ ಹೇಳ್ತಾನೆ ಯಶೋದೆಗೆ, ಅಮ್ಮ ಅಮ್ಮ ಅಮ್ಮ, ಇವನು ಕೃಷ್ಣ ಮಣ್ಣು ತಿಂದ್ಬಿಟ್ನಮ್ಮ, ನಾನು ನೋಡ್ತಾನೆ ಇದ್ದೀನಿ, ನೋಡಮ್ಮ ಮಣ್ಣು ತಿಂದಿದ್ದಾನೆ, ಬಾಯಿ ತುಂಬ ಮಣ್ಣಿದೆ ಅಂತ. ಏನಪ್ಪ ಮಣ್ಣು ತಿಂದಿದೆಯಾ ಕೃಷ್ಣ ಅಂತ ಯಶೋದಿ ಬರ್ತಾಳೆ. ಇಲ್ಲ 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 ಇಲ್ಲ, ನಾನು ತಿಂದಿಲ್ಲ. ಅಪ್ಪ ಸರಿಯಾಗಿ ಹೇಳು, ತಿಂದಿದೇನು ಮಣ್ಣು? ಯಶೋದಿ ಕೇಳ್ತಾಳೆ. ಅಮ್ಮ ಇಲ್ಲಮ್ಮ ಇಲ್ಲಮ್ಮ. ಆಗ್ತೀನಿ ನೋಡು, ಬಾಯಿ ತೆಗಿಯಲ್ಲ. ಸ್ವಲ್ಪ ಹೊತ್ತು ಕೃಷ್ಣ ಆಟ ಆಡಿಸ್ತಾನೆ, ಓಡೋಗ್ತಾನೆ. ತಾಯಿ ಹಿಂದೆ ಬೀಳ್ತಾಳೆ. ಅಯ್ಯೋ ನನ್ನ ಮಗ ಮಣ್ಣು ತಿಂದ್ಬಿಟ್ಟಿದ್ದಾನೆ, ಏನಪ್ಪ ಮಾಡೋದು? ಆ ಮಣ್ಣೆಲ್ಲ ಕಿತ್ತಾಕ್ಬೇಕಲ್ಲ. ತಾಯಿಗೆ ಎಷ್ಟೊಂದು ಪ್ರೀತಿ ಇರ್ತದೆ ಮಗು ಮೇಲೆ. ಓಡ್ತಾಳೆ, ಹಿಂದೆ ಹಿಡ್ಕೊಂಡು ಬರ್ತಾಳೆ. ತೋರಿಸ್ತೇ ಇಲ್ಲ ಅನ್ನು. ಎಲ್ಲಿ ತೆಗಿ, ಬಾಯಿ ತೆಗಿ ಅಂತ ತೆಗಿತಾಳೆ. ಇಡೀ ಬ್ರಹ್ಮಾಂಡ ಬಾಂಡ ಆತನ ಕುಕ್ಷಿಯಲ್ಲಿ, ಅಂದರೆ ಆತನ ಹೊಟ್ಟೆಯಲ್ಲಿದೆ. ಪರಮಾತ್ಮ ಆದಿನಾರಾಯಣ ಕೃಷ್ಣ. ತಬ್ಬಿಬ್ಬಾಗ್ಬಿಡ್ತಾಳೆ. ಇದೇನಿದು? ಸೂರ್ಯನಿದ್ದಾನೆ, ಚಂದ್ರನಿದ್ದಾನೆ, ನಕ್ಷತ್ರಗಳಿದೆ, ಆಕಾಶ ಇದೆ, ಎಲ್ಲ ಲೋಕಗಳು ನನ್ನ ಮಗುವಿನ ಬಾಯಲ್ಲಿ ಕಾಣಿಸ್ತಾ ಇದೆ. ಯಾರು ನೀನು ಅಪ್ಪ? ಯಾರಪ್ಪ ನೀನು? ಏನಪ್ಪ ಹಿಂಗೆ ಕಾಣಿಸ್ತಾ ಇದೆ ಅಂತಾಳೆ. ಬಾಯಿ ಮುಚ್ಕೊಳ್ತಾನೆ, ಬಾಚಿ ತಬ್ಕೊಳ್ತಾಳೆ, ಅಪ್ಪ ಕಂದ ಅಂತ. ಯಾಕೆ? ಮರ್ತೋದ್ಲು. ಮಾಯೆ ಮರೆಸಿಬಿಡ್ತು.
ಅದೇ ಜಗನ್ಮಾಯೆ. ಮಾಯೆಯಿಂದ ಎಲ್ಲ ಮರ್ತೋದ್ಲು. ತನ್ನ ಮಗ ಆದಿನಾರಾಯಣ ಎಂಬತಕ್ಕಂಥದ್ದನ್ನು ಯಶೋದೆ ಮರ್ತೋದ್ಲು. ಏನು ಶಾಶ್ವತವಿಲ್ಲ, ಈ ಮಾಯೆ ಅಡ್ಡ ಬರ್ತದೆ. ಅದಕ್ಕೋಸ್ಕರ ನಮಗೇನು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಅಸ್ಥಿರದ ದೇಹವಿದು ನೆಚ್ಚಿ ನೀ ಕೆಡಬೇಡ, ಸ್ವಸ್ಥದಲ್ಲಿ ನೆನೆ ಕಂಡ್ಯ ಹರಿಪಾದವ, ಚಿತ್ತದೊಳು ಶುದ್ಧಿಯು ಪುರಂದರ ವಿಠಲನೆ, ಉತ್ತಮೋತ್ತಮನೆಂದು ಸುಖಿಯಾಗು ಮಂಗ. ಅಸ್ಥಿರದ ದೇಹವಿದು ನೆಚ್ಚಿ ನೀ ಕೆಡಬೇಡ. ಅಸ್ಥಿರದ ದೇಹ ಇದು ಶಾಶ್ವತವ? ಈ ದೇಹ ಶಾಶ್ವತವಲ್ಲ. ನಾವು ಮಗುವಾಗಿದ್ದಾಗ ಹೇಗಿದ್ವಿ? ಸ್ವಲ್ಪ ಹೋಗಿ ಹಿಂದಕ್ಕೆ, ಸ್ವಲ್ಪ ಹಿಂದಕ್ಕೆ ಹೋಗಿ ಮೆಲುಕು ಹಾಕ್ಕೊಳ್ಳಿ. ನಾವು ನಮ್ಮ ತಾಯಿಯ ತೊಡೆ ಮೇಲೆ ಕೂತ್ಕೊಂಡಾಗ ನಾವು ಹೇಗಿದ್ವಿ? ತಾಯಿಯನ್ನು ಜ್ಞಾಪಕ ಮಾಡ್ಕೊಳ್ಳಿ. ಈಗ ಮನಸ್ಸಿನಲ್ಲಿ ನಮ್ಮ ತಾಯಿ ಆಗಿದ್ಲು. ನಾವು ತಾಯಿಯ ಮಡಿಲಿನಲ್ಲಿ ಕೂತ್ಕೊಂಡಾಗ ನಾವು ಹೇಗಿದ್ವಿ? ಎಷ್ಟಿದ್ವಿ? ಪುಟಾಣಿ ಬಾರೋ ಅಂತೇಳಿ ತೊಡೆ ಮೇಲೆ ಕುಡಿಸ್ಕೊಳ್ತಾಳೆ ತಾಯಿ. ಅವಾಗ ಎಷ್ಟಿದ್ವಿ? ಆಮೇಲೆ 7ನೇ ಕ್ಲಾಸ್ಗೆ ಬಂದಾಗ ನಾವು ಎಷ್ಟಿದ್ವಿ? ನಾವು 10th ಹೋದಾಗ ಎಷ್ಟಿದ್ವಿ? ಕಾಲೇಜಿಗೆ ಹೋದಾಗ ಎಷ್ಟಿದ್ವಿ? ಆಮೇಲೆ ನೌಕರಿಗೆ ಹೋದಾಗ ಎಷ್ಟಿದ್ವಿ? ಆಮೇಲೆ ಹೆಂಡ್ತಿ ಬಂದಾಗ ಎಷ್ಟಿದ್ವಿ? ಹೆಂಗಿದ್ವಿ? ಮಕ್ಕಳಾದಾಗ ಹೆಂಗಿದ್ವಿ? ಒಂದೊಂದೇ ಮೇಲಕ್ಕೆ ಹಾಕೊಳ್ಳಿ. ಸಣ್ಣ ಮಗುವಾಗಿಂದಲೂ ಕೂಡ ನಾವು ಬೆಳೆದು ಬರ್ತಾ ಇದ್ದೀವಿ. ಬೆಳೆದು 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 ಈ ಮಟ್ಟಕ್ಕೆ ಬಂದ್ರಿ. ಮುದಿರಿ ಮುದಿರಿ ಮುಸಲಿವಾಡಾಯರ ಅಂತ ಹೇಳ್ತಾರೆ. ಬಲ್ತು ದೊಡ್ಡವನ ಆಗಿ 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 ಮುದುಕನಾಗ್ಬಿಟ್ಟ ಅಷ್ಟೇ. ದೊಡ್ಡವನ ಆಗಿ 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 ಮುದುಕನಾಗ್ಬಿಟ್ಟ. ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಹೇಳ್ತಾ ಇರ್ತಾನೆ. ಇನ್ನೇನು ಅರ್ಧ ಆದಮೇಲೆ ಮುಳುಗ್ತಾ ಹೋಗ್ತಾನೆ. ಇದೇ ಅಸ್ಥಿರ, ಈ ಶರೀರವೇ ಅಸ್ಥಿರ. ಪೂಜ್ಯ ಧರ್ಮಾಧಿಕಾರಿಗಳು ಒಂದು ಮಾತು ಹೇಳ್ತಾ ಇರ್ತಾರೆ. ಅವರು ಮನೆಯಲ್ಲಿ ಅನೇಕ ಮರಗಳಿದೆ, ನಾವೆಲ್ಲ ನೋಡಿದ್ದೀವಿ. ದೊಡ್ಡ ದೊಡ್ಡ ಮರಗಳಿದೆ ಯಜಮಾನರ ಮನೆಯಲ್ಲಿ. MS ರಾಮಯ್ಯನವರ ಜ್ಯೇಷ್ಠ ಪುತ್ರ ಡಾಕ್ಟರ್ MR ಜಯರಾಮರವರ ಸ್ವಾಮಿಗಳ ಆ ಮನೆಯಲ್ಲಿ ದೊಡ್ಡ ದೊಡ್ಡ ಮರಗಳಿವೆ. ಒಂದು ಸಾರಿ ಅವರು ಆಚೆ ಬಂದ್ರಂತೆ. ಅದು ಎಂಥ ಸಮಯ ಅಂದರೆ ಚೈತ್ರ ಮಾಸ, ಅಂದರೆ ಉಗಾದಿ ಸಮಯ ಅಂತ. ನಾವು ಚೈತ್ರ ಮಾಸ ಅಂತ ಹಳ್ಳಿಗಳಲ್ಲಿ ಆಚರಣೆ ಮಾಡ್ತೀವಿ. ಚೈತ್ರ ಉಗಾದಿ ಅದೇ ನಮ್ಮ ಹೊಸ ವರ್ಷದ ದಿನ, ಶುಭ ದಿನ. ಅದೇ ನಮಗೆ ಯಾರು ಸನಾತನ ಧರ್ಮಕ್ಕೆ ಹೊಸ ವರ್ಷ ಯಾವುದು ಅಂದರೆ ಚೈತ್ರ ಮಾಸ, ಉಗಾದಿ. ಬೇಂದ್ರೆಯವರು ಹೇಳ್ತಾರೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರಿಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ ಅಂತ ಹೇಳ್ತಾರೆ ದ ರಾ ಬೇಂದ್ರೆಯವರು. ಅಂದರೆ ಯುಗಾದಿ ನಮಗೆ ಹೊಸ ವರ್ಷ. ಹೊಸ ವರ್ಷ ಅಂತ ನಾವೇನು ಮಾಡಿಬಿಟ್ಟಿದ್ದೀವಿ ಈಗ. ಜನವರಿ 1ನೇ ತಾರೀಕು ಅಪ್ಪ 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 ಎಲ್ಲಿಲ್ಲದ ಸಡಗರ. ಏತಕ್ಕೆ? ಏನು ಪ್ರಯೋಜನ? ನಮ್ಮ ಹೊಸ ವರ್ಷ ಯಾವುದು? ನಮ್ಮ ಸನಾತನ ಧರ್ಮದ್ದು, ನಮ್ಮ ಧರ್ಮದ್ದು, ನಮ್ಮ ಹಿಂದೂ ಧರ್ಮದ್ದು ಯಾವುದು ಹೊಸ ವರ್ಷ? ಉಗಾದಿ. ಉಗಾದಿ ವಸ್ತಾ ಒಂದಿ ಕೊತ್ತ ಬಟ್ಟಲು ತೀಸ್ಕೊಂಡು ರಾವಲ್ಲ ಅಂತ ಹೇಳ್ತಾರೆ. ತಳಿರು ತೋರಣಗಳನ್ನು ಕೊಡ್ತಾರೆ, ಮಾವಿನ ಎಲೆಗಳನ್ನು ಕಟ್ತೀವಿ ಮನೆಗೆ ವರ್ಷಕ್ಕೊಂದು ಸತಿ ಹೊಸ ಬಟ್ಟೆಗಳನ್ನು ತರ್ತೀವಿ. ಯಾವತ್ತು ಆ ಉಗಾದಿ ದಿನ. ಇವಾಗ ಉಗಾದಿ ಮರ್ತೇ ಹೋಗಿದ್ದೀವಿ, ಅದು ಪ್ಯಾಷನ್ ಆಗಿಬಿಟ್ಟಿದೆ. ಕ್ರೈಸ್ತ ವರ್ಷಾರಂಭ ಜನವರಿ 1. ಏನು ಎಲ್ಲಿಲ್ಲದ ಸಡಗರ ಜನಕ್ಕೆ. ಅದು ಯಾಕೆ ಆ ಉತ್ಸಾಹನೋ? ನನಗಂತೂ ನಗು ಬರ್ತದೆ, ನಾನು ಅದನ್ನು ಮಾಡೇ ಇಲ್ಲ. ಅದರಲ್ಲಿ ಪ್ರಯೋಜನವೂ ಇಲ್ಲ. ನಮ್ಮ ಹೊಸತನ ಉಗಾದಿನೇ ಅಂತ ಹೇಳ್ತಾ ನಾವೆಲ್ಲ ಸದ್ಗುರು ತಾತಯ್ಯನವರ ಸನ್ನಿಧಿಗೆ.
ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳೋದೇನು ಅಂದರೆ, ನೋಡಿ ಈ ಮಗು ಎಷ್ಟಿದ್ದಾನೆ, ಮಕ್ಕಳು ಎಷ್ಟಿದ್ದಾರೆ, ಆ ಮಗು ಎಷ್ಟಿದ್ದಾನೆ, ಗಮನಿಸಿ ಮಕ್ಕಳನ್ನು. ನಮ್ಮ ಒಂದು ಸಂಪ್ರದಾಯವನ್ನು, ನಮ್ಮ ಇತಿಹಾಸ ಇದನ್ನು ಮಕ್ಕಳಿಗೆ ನಾವು ಹಂಚಬೇಕಾಗಿದೆ. ಈಗ ಮಕ್ಕಳಲ್ಲಿ ಇಂತಹ ಜಾಗಕ್ಕೆ ಕರ್ಕೊಂಡು ಬರಬೇಕಾಗಿದೆ. ಈ ಸಮಯದಲ್ಲಿ ಕರ್ಕೊಂಡು ಬರೋದೇ ಅಲ್ಲ, ಅವ್ರಿಗೆ ಮನೆಯಲ್ಲಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಪುರಂದರದಾಸರು ಏನು ಕೀರ್ತನೆಗಳಿದೆ, ತಾತ್ನವ್ರು ಏನು ಹೇಳಿದ್ದಾರೆ, ಈ ಕೀರ್ತನೆಗಳ ಸಂದೇಶ ಏನು, ವೇಮನ ಯೋಗಿಗಳು ಏನು ಹೇಳಿದ್ದಾರೆ, ನರಸಿಂಹ ಶತಕ ಏನಿದೆ, ವೀರಬ್ರಹ್ಮೇಂದ್ರ ಸ್ವಾಮಿಗಳು ಏನು ಹೇಳಿದ್ದಾರೆ, ರಾಘವೇಂದ್ರ ಸ್ವಾಮಿಗಳು ಏನೇನು ಹೇಳಿದ್ದಾರೆ, ಪೋತನ ಭಾಗವತರು ಏನೇನು ಹೇಳಿದ್ದಾರೆ, ತ್ಯಾಗರಾಜ ಸ್ವಾಮಿಗಳು ಏನು ಹೇಳಿದ್ದಾರೆ, ಭದ್ರಾಚಲ ರಾಮದಾಸರು ಏನು ಹೇಳಿದ್ದಾರೆ, ಏನೇನು ಹೇಳಿದ್ದಾರೆ, ಇದನ್ನೆಲ್ಲ ಕೂಡ ನಾವು ಅರಿತಿರಬೇಕು. ನಾವು ಬರೀ ದುಡ್ಡು 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 ದುಡ್ಡು, ಜಮೀನು 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 ಅಲ್ಲ, ಅದರಲ್ಲಿ ಸುಖ ಇಲ್ಲ. ಪೋತನ ಒಂದು ಕಡೆ ಹೇಳ್ತಾರೆ, ಈ ವಾಮನ ಮೂರ್ತಿ ಬಂದ್ಬಿಟ್ಟಿದ್ದಾರೆ. ಏನು ವಾಮನ ಮೂರ್ತಿ ಬರ್ತಾ ಇದ್ದಾರೆ ಅಂದರೆ, ರಾಜಬೀದಿಯಲ್ಲಿ ಒಂದು ಕೊಡೆ ಹಿಡ್ಕೊಂಡಿದ್ದಾನೆ ವಾಮನ. ಚಿಕ್ಕ ಒಟ್ಟು ಬ್ರಾಹ್ಮಣ ಹುಡುಗ, ಅದಿತಿಯ ಮಗ. ಇಷ್ಟೊಂದು ಒಟ್ಟು ಚಿಕ್ಕ ಹುಡುಗ ಬ್ರಾಹ್ಮಣ ಮಗು, ಈಗ ತಾನೇ ಉಪನಯನ ಆಗಿದೆ, ನೋಡು ಬರ್ತಾ ಇದ್ದಾನೆ. ಯಾರಿ ಹುಡುಗ, ಯಾರಿ ಹುಡುಗ? ಏನು ರಾಜಬೀದಿಯಲ್ಲಿ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ವಾಮನ ಮೂರ್ತಿಯನ್ನು. ಚಿಕ್ಕ ಹುಡುಗ ಬರ್ತಾ ಇದ್ದಾನೆ, ಕೊಡೆ ಒಂದು ಹಿಡ್ಕೊಂಡು ಚಕ 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 ಅಂತ. ಎಲ್ಲಿಗೆ ಬರ್ತಾ ಇದ್ದಾನೆ? ಬಲಿಚಕ್ರವರ್ತಿ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾನೆ. ಆ ಯಜ್ಞದಲ್ಲಿ ಯಾರು ಏನು ಕೇಳಿದರೂ ಅದನ್ನು ಕೊಟ್ಟುಬಿಡ್ಬೇಕು ಅಂತಹ ಯಜ್ಞ. ಅದು ಬಲಿಚಕ್ರವರ್ತಿ ಮಾಡ್ತಾ ಇರ್ತಕ್ಕಂಥ ಯಜ್ಞ. ಬ್ರಾಹ್ಮಣರಾದಿಯಾಗಿ ಯಾರೇ ಏನು ಕೇಳಿದರೂ ಕೂಡ, ನೀವು ಗೋ ಬೇಕಾ ಗೋ ತಗೊಳ್ಳಿ, ಜಮೀನು ಬೇಕಾ ಜಮೀನು ತಗೊಳ್ಳಿ, ಐಶ್ವರ್ಯ ಬೇಕಾ ಐಶ್ವರ್ಯ ತಗೊಳ್ಳಿ, ಆನೆಗಳು ಬೇಕಾ ಆನೆ ತಗೊಳ್ಳಿ. ಯಾರು ಏನು ಕೇಳಿದರೂ ಕೊಡ್ತಕ್ಕಂತಹ ಯಜ್ಞ ಅದು, ಬಲಿಚಕ್ರವರ್ತಿ ಮಾಡ್ತಕ್ಕಂಥ ಯಜ್ಞ. ಆ ಯಜ್ಞಕ್ಕೆ ಬರ್ತಾ ಇದ್ದಾನೆ ವಾಮನ ಮೂರ್ತಿ. ದಡ 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 ಬರ್ತಾ ಇದ್ದಾನೆ. ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಬಲಿಚಕ್ರವರ್ತಿ ಕೇಳ್ತಾನೆ, ಯಾರು ಬರ್ತಾ ಇರೋದು, ಯಾಕೆಲ್ಲ ಅಲ್ಲಿಗೆ ಓಡಿ ಹೋಗ್ತಾ ಇದ್ದಾರೆ? ಈ ಯಜ್ಞದಲ್ಲಿ ಇರ್ತಕ್ಕಂಥವರು ಅಲ್ಲಿಗೂ ಯಾಕೆ ಓಡೋಗ್ತಾ ಇದ್ದಾರೆ? ಎಂದಕ್ಕೆ పోతున్నారు? పారిపోతున్నారు కదా, అక్కడికి ఎందుకు పారిపోతున్నారు? ಅವ್ರು ಹೇಳ್ತಾರೆ, స్వామి ఇక్కడ ఒక చిన్న ఒడ్డు బ్రాహ్మణ పిల్లోడు వస్తున్నాడు స్వామి. ಏನು ನೋಡ್ತಾ ಇದ್ದಾರೆ, ಅಷ್ಟು ತೇಜಸ್ವಿ ಅದಿತಿಯ ಮಗ. ಸೀದಾ ಬಂದ, ಆ ಯಜ್ಞಕುಂಡಕ್ಕೆ ನಮಸ್ಕಾರ ಮಾಡಿದ ಯಜ್ಞೇಶ್ವರ. ತಕ್ಷಣ ಎದ್ರು ಬಲಿಚಕ್ರವರ್ತಿ. ತನ್ನ ಹೆಂಡತಿ ಸಮೇತ ಕಂಕಣ ಕಟ್ಕೊಂಡಿರ್ತಾರೆ. ಕಂಕಣ ಬಲಿ ಆ ಯಜ್ಞದ ಮುಗಿಯೋವರೆಗೂ ಆ ಕಂಕಣವನ್ನು ಬಿದ್ದು, ನಮಗೂ ಕಂಕಣ ಕಟ್ತಾರೆ. ನೀವು ಗೊತ್ತಿದೆಯಾ ನಿಮಗೆ? ನಮ್ಮ ತಂಗಿಯರೆಲ್ಲ ನಮಗೆ ಕಂಕಣ ಕಟ್ತಾರೆ ಆವಾಗ ಗೊತ್ತಿದೆಯಲ್ಲ? ಕಟ್ಸ್ಕೊಂಡಿದ್ದೀರಾ ಕಂಕಣ? ರೆಸ್ಪಾನ್ಸ್ ಇಲ್ಲ. ಕಟ್ಸ್ಕೊಂಡಿದ್ದೀರಾ? RSSನವರು ಕಟ್ತಾರೆ ಕಂಕಣ. ಆ ರೀತಿ ಕಂಕಣ ಕಟ್ಕೊಂಡು ಕೂತ್ಕೊಂಡಿದ್ದಾರೆ. ಯಾರೋ? ಬಲಿಚಕ್ರವರ್ತಿ ಮತ್ತು ಅವರ ಅರ್ಧಾಂಗಿ. ಅಲ್ಲಿಗೆ ಬರ್ತಾರೆ ವಾಮನ ಮೂರ್ತಿ. ಇಬ್ಬರೂ ಎದ್ದು ಗಂಡ ಹೆಂಡತಿ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಸ್ವಾಮಿ, ಚಿಕ್ಕ ಒಟ್ಟು ನಿಮ್ಗೆ ನಮಸ್ಕಾರ ಮಾಡಬೇಕು ಅನ್ನಿಸ್ತಾ ಇದೆ ನಮಗೆ. ಬಲಿಚಕ್ರವರ್ತಿ ಯಾರು? ರಾಕ್ಷಸರ ರಾಜ. ದೇವದಾನವ ಯುದ್ಧದಲ್ಲಿ ರಾಕ್ಷಸರ ಪರ ನಿಂತು ಯುದ್ಧ ಮಾಡಿದಂಥವನು. ಎದುರೇ ಇಲ್ಲ ಆತನಿಗೆ. ದಿಗ್ವಿಜಯಿ, ಬಹಳ ಪರಾಕ್ರಮಿ ಬಲಿ. ಅಂಥ ಬಲಿ ದಾನದಲ್ಲಿ ಆತನಿಗಿಂತಲೂ ಉತ್ಕೃಷ್ಟ ಯಾರೂ ಇಲ್ಲ. ಅಷ್ಟು ದೊಡ್ಡ ಮನುಷ್ಯ, ಒಳ್ಳೆ ಮನುಷ್ಯ. ಆದರೆ ಇರೋದು ಯಾರ ಕಡೆ? ರಾಕ್ಷಸರ ಕಡೆ, ದೈತ್ಯರ ಕಡೆ.
ಕೆಟ್ಟವ್ರ ಕಡೆ ಇರೋದ್ರಿಂದ ಪರಮಾತ್ಮ ಬರಬೇಕಾಯ್ತು. ಸ್ವಾಮಿ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಿ, ನಮ್ಮಿಂದ ಏನಾಗಬೇಕು ಸ್ವಾಮಿ? ಏನು ಬೇಕು ಕೇಳಿ ಸ್ವಾಮಿ. ರತ್ನಗಳು ಬೇಕಾ, ವೈಡೂರ್ಯಗಳು ಬೇಕಾ, ವಜ್ರಗಳು ಬೇಕಾ, ಕುದುರೆಗಳು ಬೇಕಾ, ಆನೆಗಳು ಬೇಕಾ, ಜಮೀನು ಬೇಕಾ, ರಾಜ್ಯಗಳು ಬೇಕಾ? ನೀವು ಏನು ಕೇಳಿದಿರೋದು ಕೊಡ್ತೀನಿ ಸ್ವಾಮಿ, ಕೇಳಿ ಸ್ವಾಮಿ, ನಾನು ಕೊಡ್ತೀನಿ. ಆಗ ವಾಮನ ಬಲಿಚಕ್ರವರ್ತಿಯನ್ನು ನೋಡಿ 3 ಅಡುಗುಲ ಜಾಗ ಅಂತಾನೆ. 3 ಹೆಜ್ಜೆಯ ಜಾಗ ಸಾಕಪ್ಪ. 3 ಹೆಜ್ಜೆಯಷ್ಟು ಜಾಗ ಕೊಟ್ಟ ನಗ್ಗು ಬಿಡ್ತಾರೆ ಬಲಿಚಕ್ರವರ್ತಿ. ಅಯ್ಯ ಯಾರಾದರೂ ನನ್ನ ಹತ್ರಕ್ಕೆ ಬಂದು 3 ಹೆಜ್ಜೆಯಷ್ಟು ಜಾಗ ಕೇಳಿದ್ದಾರೆಯೇ ಇದುವರೆಗೆ? ಎಂಥ ಒಟ್ಟು ನೀನು, ಎಂಥ ಬ್ರಾಹ್ಮಣ, 3 ಹೆಜ್ಜೆ ಸಾಕು ಅಂತ ಇದೆಯಲ್ಲಪ್ಪ, ಏನಿದ್ರ ಅರ್ಥ? ನನಗೆ ಅರ್ಥ ಆಗಲಿಲ್ಲ. ನೀನು ಕೇಳ್ಕೊ, ರಾಜ್ಯಗಳನ್ನು ಕೇಳು, ಐಶ್ವರ್ಯ ಕೇಳು, ನಾನು ಕೊಡ್ತೀನಲ್ಲ. ಇಲ್ಲ ಇಲ್ಲ ಬಲಿಚಕ್ರವರ್ತಿಗಳೇ, ನನಗೆ ಬೇಕಾಗಿರೋದೇ 3 ಹೆಜ್ಜೆ ಅಷ್ಟೇ, ಅದಕ್ಕೆ ಮೇಲೆ ನನಗೆ ಬೇಕಾಗಿಲ್ಲ. 3 ಹೆಜ್ಜೆ. ಅಯ್ಯೋ ಆಯಿತು ಕೊಡ್ತೀನಿ, ಅದಕ್ಕೇನಂತೆ? ಹೆಂಡ್ತಿಗೆ ಹೇಳ್ದ, ದರ್ಬೆ ತಗೊಂಡು ಬಾ ಅಂತ ಹೇಳ್ದ. ದರ್ಬೆ ತಗೊಂಡು ಬಂದರು. ಹೆಂಡ್ತಿನ ಬಾ ಪಕ್ಕಕ್ಕೆ ಅಂತಂದ. ದರ್ಬೆಯಲ್ಲಿ ದಾರೆ ಎರಿಬೇಕು. ಅವಾಗ ಹಿಂಗನ್ಬೇಕು ಪರಮಾತ್ಮ ವಾಮನ, ಮೇಲ್ಗಡೆಯಿಂದ ಹಿಂಗೆ ಹಾಕಬೇಕು ದರ್ಬೆಯಲ್ಲಿ ಗಂಗಾ ನದಿಯ ನೀರನ್ನು. ನೋಡಿ ಹೆಂಗಿದೆ, ಮೇಲ್ಗಡೆಯಿಂದ ಗಂಗಾ ನದಿಯ ನೀರನ್ನು ದರ್ಬೆಯ ಸಮೇತ ಬಲಿಚಕ್ರವರ್ತಿ ಹಾಕಬೇಕು. ಯಾರೋ ಬೇಡ್ತಾ ಇರೋನು? ಯಾರು ಹೇಳಿ? ಯಾರು? ಬಲಿಚಕ್ರವರ್ತಿ ಕೊಡ್ತಾ ಇದ್ದಾರೆ. ಯಾರು ಬಂದಿರೋದು? ವಾಮನ ಪರಮಾತ್ಮ. ತಕ್ಷಣ ಬರ್ತಾರೆ ಶುಕ್ರಾಚಾರ್ಯರು. ಬಲಿ, ಏನಾದರೂ ಬುದ್ಧಿ ಇದೆಯಾ ನಿನಗೆ? ನೀನು ಹೋಗಿ ಹೋಗಿ ಎಂಥವ್ರಿಗೆ ಕೊಡ್ತಾ ಇದೀಯಾ? ಪರಮಾತ್ಮ ಬಂದಿರೋದು, ವಿಷ್ಣು ಬಂದಿರೋದು. ಕೊಡಬೇಡ. ಇಲ್ಲ, ಮಾತು ಕೊಟ್ಬಿಟ್ಟಿದ್ದೀನಿ. ಆಗಿನ ನೋಡಿ, ಮಾತು ಅಂದರೆ ಎಂಥದ್ದು, ಆ ಮಾತಿಗೆ ಎಷ್ಟು ಬೆಲೆ ಇದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗವೆದ್ದು ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವರು ಎಂತೊಲಿವನಯ್ಯ ಅಂತಾರೆ ಬಸವಣ್ಣನವರು. ನುಡಿದರೆ ಹೇಗಿರಬೇಕು? ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು. ಅಂಥದ್ದು ಮಾತಾಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು. ಕೆಲವರು ಬಡ 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 ಅಂತ ಚಿಕ್ಕಿದ್ದೆಲ್ಲ ಮಾತಾಡ್ತಾ ಇರ್ತಾರೆ. ಪ್ರಯೋಜನ ಏನು? ಮಾತಿಗೆಷ್ಟು ಬೆಲೆ ಇದೆ, ಅದೇ ಮಾಣಿಕ್ಯ. ಅತೂಕವಾಗಿರಬೇಕು ಮಾತು. ಇಲ್ಲ, ಮಾತು ಕೊಟ್ಬಿಟ್ಟಿದ್ದೀನಿ. ಕೊಟ್ಟಿದ್ರೆ ಏನಂತೆ? కావచ్చును స్త్రీలయందు, కావచ్చును ప్రాణాపాయ సమయమునందు, కావచ్చును దేశము కొరకై ಅಂತಾರೆ ಶುಕ್ರಾಚಾರ್ಯರು. 100 ಸುಳ್ಳು ಹೇಳಿ ಒಂದು ಹೆಣ್ಣಿಗೆ ಮದುವೆ ಮಾಡೋದ್ರಲ್ಲಿ ತಪ್ಪೇನಿದೆ? ಅದಕ್ಕೆ ಮಾತು ಕೊಟ್ಟರೆ ತಪ್ಪೇನಿದೆ? ಸುಳ್ಳು ಹೇಳಿದರೆ ತಪ್ಪೇನಿದೆ? ಹೋಗ್ಲಿ ಬಿಡು. ಈಗಲೂ ನಮ್ಮಲ್ಲಿದೆ 100 ಅಪ್ಪದಾಲ್ ಸೇಪ ಬಿಡು ಪೆಂಡ್ಲಿ ಸೇಪ ಅಂತ, ಅದು ಮಂಚಿದೆ ಅಂತ ಹೇಳ್ತಾರೆ. ಅದಕ್ಕೇನಂತೆ? ಆ ಹೆಣ್ಣಿನ ವಿಷಯದಲ್ಲಿ ನೀನು ಸುಳ್ಳು ಹೇಳ್ಬೋದು, ಅದು ಅಧರ್ಮ ಅಲ್ಲ, ಧರ್ಮವೇ. ನಿನಗೆ ಪ್ರಾಣಾಪಾಯ ಸಮಯ ಬಂದಾಗ ನೀನು ಸುಳ್ಳು ಹೇಳ್ಬೋದು. ದೇಶದ ರಕ್ಷಣೆಗೋಸ್ಕರ ನೀನು ಸುಳ್ಳು ಹೇಳ್ಬೋದು. ಈ ದೇಶ ಬಹಳ ಮುಖ್ಯ, ಅರ್ಥ ಮಾಡ್ಕೊಳ್ಳಿ. ದೇಶ ಸೇವೆಗೆ ಎಷ್ಟೊಂದು ಜನ ಸೈನಿಕರು, ನಾವೆಲ್ಲ ಸುಖವಾಗಿದ್ದೀವಿ, ಇಲ್ಲಿ ಕೂತ್ಕೊಂಡಿದ್ದೀವಿ, ಆರಾಮಾಗಿ ಕೂತ್ಕೊಂಡಿದ್ದೀವಿ, ನಮಗೇನು ಗೊತ್ತೇ ಇಲ್ಲ. ಆ ಸಿಯಾಚಿನ್ ಪ್ರದೇಶದಲ್ಲಿ, ಆ ಹಿಮಾಚಲ್ ಪ್ರದೇಶದಲ್ಲಿ, ಆ ಹಿಮವತ್ ಪರ್ವತದಲ್ಲಿ, ಆ ಗಡಿಗಳಲ್ಲಿ ಅದೆಷ್ಟು ಜನ ಸೈನಿಕರು ನಮಗೋಸ್ಕರ ಅವರ ಪ್ರಾಣಗಳನ್ನು ಒತ್ತೆ ಇಟ್ಟು ಕಾಯ್ತಾ ಇದ್ದಾರೆ. ಈ ದೇಶಕ್ಕೋಸ್ಕರ. ಯಾರಿಗೂ ಅರ್ಥ ಆಗಿಲ್ಲ ಅದು. ಇಂತಹ ದೇಶ ರಕ್ಷಣೆಗೋಸ್ಕರ ನೀವು ಸುಳ್ಳು ಹೇಳ್ಬೋದು ಅಂತ ಹೇಳ್ತಾನೆ.
ಅವಾಗ ಬಲಿ ಹೇಳ್ತಾನೆ ಗುರುಗಳಿಗೆ, ಕಾರೇ ರಾಜುಲು ಏಲರೇ ರಾಜ್ಯಂಬುಲ್ ವಾರೇಮಿ ಸಿರಿನಿ ಮೂಟೆ ಕಟ್ಟುకొని ಪೋಯಿರೇ ಅಂತ ಹೇಳ್ತಾನೆ. ಎಷ್ಟು ಜನ ರಾಜರು ಆಡಲಿಲ್ಲ, ಎಷ್ಟು ಜನ ಬರಲಿಲ್ಲ, ಎಷ್ಟು ಜನ ಆಡಲಿಲ್ಲ. ಎಲ್ಲರೇ ರಾಜ್ಯಂಬುಲ್, ಈ ರಾಜ್ಯಗಳನ್ನು ಪಾಲಿಸಲಿಲ್ಲವೇ. ವಾರೇಮಿ ಸಿರಿನಿ ಮೂಟೆ ಕಟ್ಟುకొని ಪೋಯಿರೆ, ಸಿರಿಯನ್ನ ಐಶ್ವರ್ಯವನ್ನ ಏನಾದರೂ ಸತ್ತೋಗುವಾಗ ಎತ್ಕೊಂಡು ಹೋದ್ರ ಗುರುಗಳೇ. ಗುರುಗಳಿಗೆ ಹೇಳ್ತಾ ಇದ್ದಾನೆ ಬಲಿಚಕ್ರವರ್ತಿ. ಎಷ್ಟು ಜ್ಞಾನಿ ಇರಬೇಕು ಬಲಿಚಕ್ರವರ್ತಿಗೆ. ಆಗ ಬಲಿಚಕ್ರವರ್ತಿ ಹೇಳ್ತಾರೆ, ಇಲ್ಲಪ್ಪ ಹಂಗೆಲ್ಲ ಮಾಡೋಕೆ ಹೋಗ್ಬೇಡ, ರಾಕ್ಷಸ ವಂಶ ನಾಶ ಆಗ್ತಾ ಇದೆ, ಬಂದಿರೋದು ಮಹಾವಿಷ್ಣು, ಎಚ್ಚರಿಕೆಯಾಗಿರು. ನೀನು ಆಸೆ ಪಡ್ಕುಡ್ದು ಅಂತ ಹೇಳ್ತೀಯ, ಸುಖ ಇಲ್ಲ ಅಂತ ಹೇಳ್ತೀಯ, ಹೇಗೆ ಅಂತ ಆ ಶಿಷ್ಯನನ್ನು ಕೇಳ್ತಾನೆ. ತೃಪ್ತಿಂಜಂದನಿ ಮನುಜುಡು ಸಪ್ತ ಸಾಗರ ಮುನಂದೈನನ್ ಸುಖಿಂಬಡುನೇ ಅಂತಾರೆ. ತೃಪ್ತಿಂಜಂದನಿ ಮನುಜುಡು, ತೃಪ್ತಿ ಇಲ್ಲದೆ ಇರತಕ್ಕಂಥ ಮನುಷ್ಯ ಸಪ್ತ ಸಾಗರ ಮುನಂದೈನನ್, ಇಡೀ ಪ್ರಪಂಚ, ಸಪ್ತ ಸಾಗರಗಳು ಈ ಪ್ರಪಂಚದಲ್ಲಿ ಸೇರ್ಕೊಂಡಿದೆಯಪ್ಪ. 7 ನದಿಗಳಿದೆ, ಸಾಗರಗಳಿದೆ, 7 ಸಾಗರಗಳಿಂದ ಕೂಡಿದೆ ಈ ಪ್ರಪಂಚದ ಸುತ್ತಲೂ. 7 ಸಾಗರ ಇದೆ. ಅಟ್ಲಾಂಟಿಕ್ ಇದೆ, ಶಾಂತಿ ಮಹಾಸಾಗರ ಇದೆ, ಏನು ಅರಬ್ಬಿ ಸಮುದ್ರ ಇದೆ, ಇದು ಪೆಸಿಫಿಕ್ ಇದೆ. 7 ಸಮುದ್ರಗಳಿಂದ ಕೂಡಿದೆ ಈ ಪ್ರಪಂಚ. ಇಷ್ಟು ಭೂಭಾಗವನ್ನು ಕೊಟ್ಟರೂ ಕೂಡ ತೃಪ್ತಿಂಜಂದನಿ ಮನುಜುಡ, ಒಂದು ತೃಪ್ತಿ ಇಲ್ಲ. ಯಾರಿಗೆ ತೃಪ್ತಿ ಇಲ್ವೋ ಒಂದು ದರಿದ್ರ. ನನಗೆ ಬೇಕು 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 ಅಂತ ಆಸೆ ಪಡ್ತಕ್ಕಂಥ ದರಿದ್ರ ಅವನು. ಅವನಿಗೆ ಸುಖ ಎಲ್ಲಿಂದ ಬರ್ತದೆ? ಅವ್ರಿದ್ರೆ ಬರೋಲ್ಲ, ರಾತ್ರಿ ಇನ್ನಷ್ಟು ಸಂಪಾದನೆ ಮಾಡಬೇಕು, ಇನ್ನಷ್ಟು ಸಂಪಾದನೆ ಮಾಡಬೇಕು. ತೃಪ್ತಿಂಜಂದನಿ ಮನುಜುಡು ಸಪ್ತ ಸಾಗರ ಮಲಂದೈನನ್ ಸುಖಿಂಬಡುನೇ. ಗುರುಗಳನ್ನು ಕೇಳ್ತಾರೆ, ಅಪ್ಪ ಇನ್ನೇನು ಮಾಡೋಕ್ಕಾಗೋದಿಲ್ಲ, ದರ್ಬೆ ಎತ್ಕೊಂಡಿದ್ದಾನೆ ಗಂಗಾ ನದಿಯನ್ನು ಅದು ಈ ಕೈಗೆ ಪರಮಾತ್ಮ ಹಿಂಗೊಡ್ಡಿದ್ದಾನೆ. ಕೇಳ್ತಾನೆ ಗುರುಗಳನ್ನು, ಸ್ವಾಮಿ ಗುರುಗಳೇ, ಆ ಕೈ ಅಂಥದ್ದು ಪರಮಾತ್ಮನ ಕೈ, ಅದು ಲಕ್ಷ್ಮಿಯ ಕೆನ್ನೆಯನ್ನು ಸವದಿರ್ತಕ್ಕಂಥ ಕೈ. ಅದು ಲಕ್ಷ್ಮಿ ಅಂದರೆ ಏನು? ಇಡೀ ಪ್ರಪಂಚಕ್ಕೆ ಆಶೀರ್ವಾದವನ್ನು ಕೊಡ್ತಕ್ಕಂತಹ ಕೈಯೇ. ವೆಂಕಟರಮಣ ಸ್ವಾಮಿಯನ್ನು ನೋಡಿ ತಿರುಪತಿಯಲ್ಲಿ ಒಂದು ಸರ್ತಿ ಜ್ಞಾಪಕ ಮಾಡ್ಕೊಳ್ಳಿ. ತಿರುಪತಿಗೆ ಹೋಗಿರೋರು ವೆಂಕಟರಮಣ ಸ್ವಾಮಿ ಹೇಗಿದ್ದಾನೆ ಅಂತ ಒಂದು ಸ್ವಲ್ಪ ಮನಸ್ಸು ಆ ಕಡೆ ಹೋಗಲಿ. ಮನಸ್ಸು ಮುಖ್ಯ ಅಲ್ವಾ? ಸ್ವಲ್ಪ ಕಣ್ಣು ಮುಚ್ಕೊಂಡು ವೆಂಕಟರಮಣ ಸ್ವಾಮಿ ಹೇಗಿದ್ದಾರೆ ನೋಡಿದ್ದಾರೆ. ವೆಂಕಟರಮಣ ಸ್ವಾಮಿಯನ್ನು ತಿರುಪತಿಗೆ ಹೋಗಿದ್ದಾರೆ. ಹೋಗಿರೋರು ನೋಡಿ ಒಂದು ಸ್ವಲ್ಪ ಮನಸ್ಸಿನಲ್ಲಿ ನೋಡಿ, ಮನಸ್ಸಿನಲ್ಲಿ, ಅಲ್ಲಿಗೆ ಹೋಗೋದಲ್ಲ, ಇಲ್ಲಿಂದ ನೋಡಿ ವೆಂಕಟರಮಣ ಸ್ವಾಮಿಯನ್ನು. ಆ ಕೈ ನೋಡಿ ಹೇಗಿದೆ, ಅದು ಅಭಯ ನೀಡ್ತಕ್ಕಂತಹ ಕೈ. ಹೋಗಿದೆ ತಿರುಪತಿಗೆ ಪೋತಿಮಿ ಓಸ್ತಿಮಿ, ತಿರುಪತಿಗೆ ಪೋತಿಮಿ ಓಸ್ತಿಮಿ, ತಿರುಪತಿಗೆ ಪೋತಿಮಿ ಎನ್ಸತ್ತಿಲ್ ಪೋಯ್ತೀವಿ, ಇನ್ನೆಲ್ಲ 4 ಸತ್ತಿಲ್ಲಪ್ಪ. ಪ್ರಯೋಜನ ಏನಪ್ಪ? ಒಂದು ಸ್ವಲ್ಪ ಹೊತ್ತಾದರೂ ಮನಸ್ಸನ್ನು ಪರಮಾತ್ಮನ ಕಡೆ ಇಟ್ಟಿದ್ದೀರಾ? ನಾವು ಇಟ್ಟಿದ್ದೀವ? ಬಂದ ಮೇಲೆ, ಇಲ್ಲಿಗೆ ಬಂದ ಮೇಲೆ ನಾವು ಯಾವ ದಾರಿಯಲ್ಲಿ ಹೋದ್ವಿ, ಹೆಂಗೆ ಹೋದ್ವಿ, ಆ ನಡಿಗೆ ಹೆಂಗಿತ್ತು, ಹೆಂಗೆ ಕುಳ್ಳಿಸಿದ್ರು ನಮ್ಮನ್ನು, ತಿರ್ಗಿ ಪರಮಾತ್ಮನ ಹತ್ರಕ್ಕೆ ಹೋದಾಗ ಗೋವಿಂದ ಗೋವಿಂದ ಅಂತ ಹೆಂಗೆ ನಾವು ಅಂದ್ಕೊಂಡು ಹೋದ್ವಿ. ಪರಮಾತ್ಮನನ್ನು ಆ ಗರುಕ್ಮಂತ ನನ್ನ ಮೊದಲು ನಮಸ್ಕಾರ ಮಾಡ್ಕೊಂಡು ಹೋಗಿದ್ದೀವ ಇಲ್ವಾ? ಪರಮಾತ್ಮನ ಎದುರಿಗೆ ಗರುಕ್ಮಂತ ಇದ್ದಾನೆ ತಿರುಪತಿಯಲ್ಲಿ. ಅದನ್ನು ಎಷ್ಟು ಜನ ನೋಡಿದ್ದಾರೆ? ಆ ಗರುಕ್ಮಂತನ ಕಡೆನೇ ನೋಡಲ್ಲ. ಪರಮಾತ್ಮನಿಗೆ ಎದುರಿಗೆ ಗರುಕ್ಮಂತ ಇದ್ದಾನೆ. ಈಶ್ವರನಿಗೆ ನಂದಿ ಇದ್ದ ಹಾಗೆ ಗರುಕ್ಮಂತ ಇದ್ದಾನೆ. ಮೊದಲು ಗರುಕ್ಮಂತನಿಗೆ ನಮಸ್ಕಾರ ಮಾಡಿ ಆಮೇಲೆ ತಾನೇ ನಾವು ಹೋಗ್ಬೇಕಾಗಿರೋದು. ಗರುಡ ಪಕ್ಷಿ ವಾಹನ. ಅಲ್ಲಿಂದ ಮುಂದಕ್ಕೆ ಹೋದಾಗ
ಪರಮಾತ್ಮನ ಹೇಗಿದೆ, ಆ ಕೈ ಆಗಿದೆ, ಆ ಕೈ ಆಗಿದೆ, ಇನ್ನೊಂದು ಕೈಯಲ್ಲಿ ಶಂಖ ಇದೆ, ಇನ್ನೊಂದು ಕೈಯಲ್ಲಿ ಚಕ್ರ ಇದೆ, ಪರಮಾತ್ಮನ 3 ನಾಮ ಹೇಗಿದೆ, ಏನಾದರೂ ನಾವು ಗಮನಿಸ್ತೀವ? ಅದನ್ನು ಗಮನಿಸಿ, ಗಮನಿಸೋದು ಹೇಗೆ? ಮನೆಗೆ ಬಂದ ಮೇಲೆ ಮನಸ್ಸಿನಲ್ಲಿ ಶಾಂತವಾಗಿ ಕೂತ್ಕೊಂಡು ನಾನು ತಿರುಪತಿಗೆ ಹೋಗಿದ್ದೆ, ಸ್ವಾಮಿಯನ್ನು ಕಂಡೆ, ಸ್ವಾಮಿ ಹೇಗಿದ್ದರು, ಸ್ವಲ್ಪ ಮನಸ್ಸಿಗೆ ಹೋಗ್ಬೇಕಲ್ವ, ಸ್ವಾಮಿಯನ್ನು ನೋಡಬೇಕಲ್ಲ. ನೀನು ಪ್ರತಿದಿನ ಸ್ವಾಮಿಯನ್ನು ನೋಡ್ತಾ ಇದ್ರೆ ತಾನೇ ಸ್ವಾಮಿ ಆಕಾರ ಈಗ ಗೊತ್ತಾಗೋದು. ಇಬ್ಬರು ಮನಸ್ಸಲ್ಲಿ ಸೂಡಂಡ ಅಂತ ನಾನು ಹೇಳಿದರೆ ಹೆಂಗೆ ಗೊತ್ತಾಗ್ತದೆ? ಗೊತ್ತಾಗೋದಿಲ್ಲ. ಪ್ರತಿದಿನ ನೋಡ್ತಾ ಇರಬೇಕು. ಅದೇ ಮಾನಸ ಪೂಜೆ, ಅದೇ ಮಾನಸ ಪೂಜೆ. ತಾತನವ್ರೇನು ಹೇಳೋದು? ಅಪ್ಪ, ಎಲ್ಲಿ ನೋಡಿದರಲ್ಲೇ ಪುಷ್ಪ, ಪೂಜೆಯ ಮಾಡೋ ಉಪಾಯವ ಕಲಿಸಿದ ಮರೆಯಲಾರೆ ನಮ್ಮ ರಂಗನ, ಮರೆಯಲಾರೆ ನಮ್ಮ. ಎಲ್ಲಿದ್ದೆ ಅಲ್ಲೇ, ನೀನೇನು ಹೂಗಳು ಕಿತ್ಕೊಂಡು ಬರಬೇಕು ಅಂತೇನಿಲ್ಲ. ಎಲ್ಲಿ ನೋಡಿದರಲ್ಲೇ ಪುಷ್ಪವು, ಪರಮಾತ್ಮನನ್ನೇ ನೀವು ನೋಡಿದ ಜಾಗದಲ್ಲಿ ಅಲ್ಲೇ ಪುಷ್ಪಗಳನ್ನು ಮನಸ್ಸಿನಲ್ಲಿ ತಗೋಬೇಕು. ಮನಸ್ಸಿನಲ್ಲಿ ಕರವೀರ, ಕಾಂಚಾಳ, ದಾಸಾಳ, ದವನಂ, ಜಾಜಿ, ವಿರಜಾಜಿ, ಮೊಲ್ಲೆಲು, ಪೊನ್ನ, ಪೊಗಡ, ಚಾಮಂಚಿ, ಕುಂಕುಮ, ಕುರವೇಲು, ಸಂಪಂಗಿ, ತುಳಸಿ ಮಾಲಿಕಲ್ ಸಮರ್ಪಯಾಮಿ. ನಾವೆಲ್ಲಿ ನೋಡ್ತೀವೋ ಪರಮಾತ್ಮನನ್ನು, ಆಗ ನಮ್ಮ ಹತ್ರ ಇಲ್ಲಪ್ಪ, ಇನ್ನು ಅಲ್ಲಿಗೆ ಓಡೋಗ್ಬೇಕಾ, ಅಲ್ಲೋಗಿ ತಗೊಂಡು ಬರಬೇಕು ಹೂಗಳನ್ನು? ಏನಿಲ್ಲ, ಎದುರು ಕೂತ್ಕೊಂಡು ಕರವೀರ, ಕರವೀರ ಸಮರ್ಪಣೆ, ಕಾಂಚಾಳ ಸಮರ್ಪಣೆ, ದಾಸಾಳ ಸಮರ್ಪಣೆ. ಈ ರೀತಿ ಮಾನಸಿಕವಾಗಿ ಮೊದಲು ಗಂಗಾಜಲ, ಯಮುನಾ ಜಲ, ತುಂಗಭದ್ರ, ಕಾವೇರಿ, ಸಿಂಧು, ಈ ಜಲಗಳಿಂದ ಆ 7 ನದಿಗಳು, 7 ನದಿಗಳೇನಿದೆ ಅವುಗಳಿಂದ ಪರಮಾತ್ಮನಿಗೆ ಶುದ್ಧೀಕರಣ ಮಾಡಿ, ಅಂತ ಆನಂತರ ಅಗರು, ಕುಂಕುಮ, ಪುನುಗು, ಜವ್ವಾಜಿ, ಕಸ್ತೂರಿ ಅದನ್ನು ಲೇಪನ ಮಾಡಿ, ಆನಂತರ ಕರವೀರ, ಕಾಂಚಾಳ, ದಾಸಾಳ, ದವನಮು, ಜಾಜಿ, ವಿರಜಾಜಿ, ಮಲ್ಲೆಲು, ಪೊನ್ನ, ಪೊಗಡ, ಚಾಮಂಚಿ, ಕುಂಕುಮ, ಕುರವೇಲು, ಸಂಪಂಗಿ, ತುಳಸಿ ಮಾಲಿಕಲ್ ಸಮರ್ಪಯಾಮಿ. ಗಂಧ, ಕಸ್ತೂರಿ, ಪುನುಗು, ಜವ್ವಾಜಿ, ಗೋರೋಜನಂಬಾದಿಗಾಗಲ ಸಕಲ ಪರಿಮಳ ದ್ರವ್ಯಂ. ಗೋರೋಜನ ಸಕಲ ಪರಿಮಳ ದ್ರವ್ಯಲಂ ಅಂಗಲೇಪನಂ. ನೀವೇನು ಪರಮಾತ್ಮದ ಹತ್ರಕ್ಕೆ ಹೋಗಿ ಲೇಪನ ಮಾಡೋಂಗಿಲ್ಲ. ಇದ್ದ ಜಾಗದಲ್ಲೇ ನೀವಿಷ್ಟ ದೈವ, ಶಿವಲಿಂಗ ಬೇಕಾ ಶಿವಲಿಂಗ, ರಾಮನ ಬೇಕಾ ರಾಮ, ವೆಂಕಟೇಶ್ವರ ಸ್ವಾಮಿ ಬೇಕಾ ವೆಂಕಟೇಶ್ವರ, ವೇಮನ ಯೋಗಿಗಳು ಬೇಕಾ ವೇಮನ ಯೋಗಿಗಳು, ತಾತನವ್ರು ಬೇಕಾ ತಾತನವ್ರು. ಅಂಗಲೇಪನಂ, ಅಂಗಕ್ಕೆಲ್ಲ ಕೂಡ ಅದನ್ನೆಲ್ಲ ಕೂಡ ಸಮರ್ಪಯಾಮಿ, ಅದನ್ನೆಲ್ಲ ಕೂಡ ಸಮರ್ಪಣೆ ಮಾಡಬೇಕು. ಧೂಪ, ದೀಪ, ನೈವೇದ್ಯಂ ಸಮರ್ಪಯಾಮಿ. ಅಸ್ಮದ್ ಗುರುಭ್ಯೋ ನಮಃ, ಹಯಗ್ರೀವಾಯ ನಮಃ, ಆದಿಕೇಶವಾಯ ನಮಃ ಅಂತ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಬೇಕು. ಇದು ಆತ್ಮಪೂಜೆ. ಮನಸ್ಸಿನಲ್ಲಿ ನೀವೇನು ಪೂಜೆ ಮಾಡ್ತೀರೋ ಸಾಕು, ಅದಕ್ಕಿಂತಲೂ ಏನೂ ಇಲ್ಲ. ಆ ನಾಮಸ್ಮರಣೆ ಮಾಡಿಬಿಡಿ ಸಾಕು ಅಂತ ಹೇಳ್ತಾರೆ ತಾತನವರು. ಯಾವ ರೀತಿ? ಆತ್ಮ ಧ್ಯಾನಿಸು ಮನುಜ ಹರಿಪುಣ್ಯನ, ಆತ್ಮ ಧ್ಯಾನಿಸು ಮನುಜ ಹರಿಪುಣ್ಯನಾಮ, ಬಲವಂತವಾದ ಭವ ಹರ ಮಾಡೋ ನಾಮ, ಆತ್ಮ ಧ್ಯಾನಿಸು ಮನುಜ ಹರಿಪುಣ್ಯನಾಮ, ಬಲವಂತವಾದ ಭವ ಹರ ಮಾಡೋ ನಾಮ, ಆತ್ಮ ಧ್ಯಾನಿಸು ಮನುಜ ಹರಿಪುಣ್ಯನಾಮ. ಆತ್ಮದಲ್ಲಿ ಧ್ಯಾನ ಮಾಡು. ಆ ನಾಮಸ್ಮರಣೆ ಎಂಥದ್ದು? ಘೋರ ಪಾತಕ ಅಜಾಮಿಳನ ಸಲುಹಿದ ನಾಮ, ವಾಲ್ಮೀಕಿ ಮುನಿಗೆ ವರ ಕೊಟ್ಟ ನಾಮ. ಘೋರ ಪಾತಕ ಅಜಾಮಿಳನ
ಸಲುಗಿದ ನಾಮ ವಾಲ್ಮೀಕಿ ಮುನಿಗೆ ಹೊರಕೊಟ್ಟ ನಾಮ ದಾಸಿ ಮಗನಿಗೆ ತನ್ನ ಮಹಿಮೆ ತೋರಿದ ನಾಮ ದ್ರೌಪದಿಯ ಮಾನಭಂಗವ ಕಾಯ್ದ ನಾಮ ಆತ್ಮಧ್ಯಾನಿಸು ಮನುಜ ಹರಿಪುಣ್ಯ ನಾಮ. ಈ ನಾಮ ನೀನು ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ. ಅಂದರೆ ನಾಮದ ಬಲ ಅಷ್ಟು. ನಾಮ ನಾಮ ಅಂದರೆ ಮೂರು ನಾಮಗಳಲ್ಲ, ಹೆಸರು. ಈಗ ಹಿಂದಿನ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ನನಗೆ ಬಾಲಕೃಷ್ಣ ಅಂತ ಹೆಸರಿಟ್ಟರು, ಇನ್ನೊಬ್ಬರಿಗೆ ನರಸಿಂಹಪ್ಪ ಅಂತ ಹೆಸರಿಡ್ತಾರೆ, ಇನ್ನೊಬ್ಬರಿಗೆ ರಾಮಚಂದ್ರ ಅಂತ ಹೆಸರಿಡ್ತಾರೆ, ಇನ್ನೊಬ್ಬರಿಗೆ ಕೃಷ್ಣ ಅಂತಾರೆ. ಅನೇಕ ದೇವರ ಹೆಸರುಗಳನ್ನು ಇಡ್ತಾ ಇದ್ದಾರೆ, ಇದ್ರು ಹಿಂದೆ. ಈಗೇನು ಮಾಡ್ತಾ ಇದ್ದಾರಪ್ಪ, ಸ್ವಾಮಿ ಯಾವ ಹೆಸರು ಇಡಬೇಕು ಅಂತ ಪುರೋಹಿತರ ಹತ್ರಕ್ಕೆ ಹೋಗ್ತಾರೆ. ಈ ಮಧ್ಯೆ ನಮ್ಮನೆಯಲ್ಲೇ ನಡೆದಿರ್ತಕ್ಕಂಥ ಒಂದು ಉದಾಹರಣೆ. ಆ ಪುರೋಹಿತರು ಹೇಳಿದ್ರಂತೆ ಅವರಿಗೆ, ರಾಗುಡಿಸಿ ರೀ ಆದ್ರಲ್ಲಿ ಇಡೀ ಹೆಸರು ಅಂತ. ತಲೆ ಕೆಟ್ಟೋಗಿದೆ ಅವ್ರಿಗೆ. ರಾಗುಡಿಸಿ ರೀ ಏನು ಹೆಸರಪ್ಪ ಬರ್ತದೆ ಅದರಲ್ಲಿ? ರೀಮಾ, ರೀಟಾ, ರೀಜಾ ಇಂಥ ಹೆಸರುಗಳ. ಪಾರ್ವತಿ, ಗೌರಿ ಅಂಥ ಹೆಸರುಗಳು ಎಲ್ಲೋಯ್ತು? ಯಾಕೆ ಇಡ್ತಾ ಇಲ್ಲ? ಯಾಕೆ ಆ ಹೆಸರುಗಳನ್ನ ಇಡ್ತಾ ಇದ್ದಿದ್ದು ದೊಡ್ಡವರು? ಅಂತ್ಯಕಾಲದಲ್ಲಿ ಆ ನಾರಾಯಣ ಅಂತಂದರೆ ಪರಮಾತ್ಮನು ವೈಕುಂಠಕ್ಕೆ ತಗೊಂಡು ಹೋಗ್ತಾನೆ ಅಂತ. ಘೋರ ಪಾತಕನಾಗಿರ್ತಕ್ಕಂಥ ಅಜಾಮಿಳ ಮಹಾಪಾಪಿ, ಅವನಷ್ಟು ಕೆಟ್ಟವನೇ ಇಲ್ಲ. ಅದಕ್ಕೆ ತಾತ್ನವರು ಘೋರ ಪಾತಕಿ ಅಂದರು. ಅಂಥ ಅಜಾಮಿಳನು ಕೂಡ ತನ್ನ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದಾನೆ. ಅಷ್ಟ ಕೆಟ್ಟವನು. ಇನ್ನು ಅಂತ್ಯಕಾಲ ಬಂದ್ಬಿಟ್ಟಿದೆ ಅಜಾಮಿಳನಿಗೆ. ಸತ್ತೋಗೋ ಸಮಯ ಪರಮಾತ್ಮನನ್ನು ಕರೀತಾನೆ. ಪರಮಾತ್ಮ ಅಂದ್ರೆ ಏನು? ನಾಮಸ್ಮರಣ ಮಾಡ್ತಾನೆ, ತನ್ನ ಮಗನ ಹೆಸರನ್ನು ಕರೀತಾನೆ. ಇವನು ನಾರಾಯಣ ಅಂತ ಕರೆದು ಬಿಟ್ಟಿದ್ದಾನೆ. ಇವನು ವೈಕುಂಠಕ್ಕೆ ಬರಬೇಕು ಅಂತ ವಿಷ್ಣು ದೂತರು ಬಂದುಬಿಟ್ಟಿದ್ದಾರೆ. ಹೊಡಿಯಾಗಿದೆಯೋ ಆ ನಾಮಬಲ ಎಂಥದ್ದು. ಕಡೆಗೆ ಅವನು ವೈಕುಂಠಕ್ಕೆ ಹೋಗ್ತಾನೆ. ಇಷ್ಟು ಪಾಪಿ, ಇಷ್ಟು ಕೆಟ್ಟವನು. ಅಂತ್ಯಕಾಲದಲ್ಲಿ ಪರಮಾತ್ಮನ ನಾಮಸ್ಮರಣೆ ಮಾಡಿದ್ದಕ್ಕೆ ಅವನು ವೈಕುಂಠಕ್ಕೆ ಹೋಗ್ತಾನೆ. ಅದಕ್ಕೆ ತಾತ್ಮರು ಹೇಳುದು, ಘೋರ ಪಾತಕ ಅಜಾಮಿಳನ ಸಲುಗಿದ ನಾಮ ವಾಲ್ಮೀಕಿ ಮುನಿಗೆ ಹೊರಕೊಟ್ಟ ನಾಮ. ವಾಲ್ಮೀಕಿ ಬೇಡರ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವನು. ಅವರು ವೃತ್ತಿ ಬೇಟೆಗಾರ ವೃತ್ತಿ. ಬೋಯ ಕುಲಮು ಅಂತ. ದಾರಿಯಲ್ಲಿ ಯಾರು ಹೋಗ್ತಾ ಇದ್ರೆ ದರೋಡೆ ಮಾಡೋದು, ಡಬ್ಬಲಿ ಅಂಡಿ ಕೇಳೋದು, ದುಡ್ಡು ತಗೊಳ್ಳೋದು, ಜೀವನೋಪಾಯಕ್ಕೆ ಈ ಕೆಲಸಗಳು ಮಾಡ್ತಾ ಇದ್ದಾನೆ. ನಾರದ ಮಹರ್ಷಿಗಳು ಆ ಕಡೆಯಿಂದ ಭಗವನ್ ನಾಮ ಸಂಕೀರ್ತನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ತಂಬೂರು ಏನು ಹಿಡ್ಕಂಡ, ಯಾರ ನೀನು, ಏನಿದೆ ಕೊಡು ಇಲ್ಲಿ ಅಂತಂದ. ಅಪ್ಪ ನನ್ನ ಹತ್ರ ಏನಿದೆಯಪ್ಪ, ಈ ತಂಬೂರಿ ಬಿಟ್ಟರೆ ಏನಿದೆ, ನಾಮಸ್ಮರಣೆ ಮಾಡೋನು ನಾನು, ನನ್ನ ಹೆಸರು ನಾರದ ಅಂತಾರೆ, ನನ್ನನ್ನು ಬಿಟ್ಬಿಡಪ್ಪ ಅಂದರೆ. ಇಲ್ಲ, ಇಲ್ಲಿ ಬಿಡೋದಿಲ್ಲ. ಹೌದು, ನೀನು ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲಪ್ಪ, ಯಾರಿಗೋಸ್ಕರ? ಯಾರಿಗೋಸ್ಕರ? ನನ್ನ ಹೆಂಡ್ತಿ ಇಲ್ವಾ? ನನ್ನ ಮಕ್ಕಳಿಲ್ವಾ? ಇದು ಪಾಪದ ಕೆಲಸ ಅಂತ ನಿನಗೆ ಗೊತ್ತಾಗಿಲ್ವಾ? ಇಲ್ಲ ಇಲ್ಲ ಇಲ್ಲ, ಈ ಪಾಪದ ಕೆಲಸದಲ್ಲಿ ಅವ್ರಿಗೂ ಪಾಪ ಇದೆಯಲ್ಲ ಪಾಲು. ಒಂದು ಕೆಲಸ ಮಾಡಪ್ಪ, ಈ ತೀಳಿ ಬಳುವಲು ಅಂತಿದ್ದು, ಇವಾಗ ನಾವು ತೆಲುಗಿನಲ್ಲಿ ಹೇಳ್ತೀವಿ, ತೀಳಿ ಬಳುವಲು ಅಂತ ಹೇಳ್ತೀವಿ ನಾವು ಹಳ್ಳಿಗಳಲ್ಲಿ. ನಾನು ಹಳ್ಳಿ ಭಾಷೆ, ನಾವು ಹಳ್ಳಿಯವರು, ಹಳ್ಳಿಗಳಿಂದ ಬಂದಿರೋರು ನಾವು. ಆ ತೀಳಿ ಬಳುವಲು ಅಂತಿದೆ, ಅದರಲ್ಲಿ ಕಟ್ಟಾಕ್ಬಿಡು ನನ್ನ. ನಿನ್ನ ಹೆಂಡ್ತಿನ ಹೋಗಿ ಕೇಳು, ಈ ಪಾಪದಲ್ಲಿ ನಿನಗೇನಾದರೂ ಪಾಲಿದೆಯಾ ಅಂತ. ಹಾಗೆ ಆಗಲಿ ಅಂತೇಳಿ ಅವರು ಈ ನಾರದ ಮಹರ್ಷಿಗಳನ್ನು ಕಟ್ಟಾಕ್ಬಿಟ್ಟಿದ್ದಾರೆ.
ಓಡ್ತಾರೆ ಮನೆಗೆ. ಇದೆಯಾ ಮನೆಯಲ್ಲಿ, ಇದೆಯಾ, ಬಾ ಬೇಗ ಬಾ ಬೇಗ ಬಾ ಬೇಗ. ಹೆಂಡತಿ ಓಡಿ ಬರ್ತಾಳೆ, ಯಾಕೆ ಯಾಕೆ ಯಾಕೆ? ಇವಾಗ ನಾನು ದರೋಡೆ ಮಾಡ್ಕೊಂಡು ಬರ್ತಾ ಇದ್ದೀನಮ್ಮ, ಎಷ್ಟೋ ಜನರನ್ನು ಸಾಯಿಸಿರ್ಬೋದು, ಎಲ್ಲ ಹೊಟ್ಟೆ ಪಾಡಿಗೋಸ್ಕರ, ನಿನ್ನನ್ನು ಸಾಕೋದಕ್ಕೆ, ನಿನ್ನ ಮಕ್ಕಳನ್ನು ಸಾಕೋದಕ್ಕೆ, ನಮ್ಮ ಮಕ್ಕಳನ್ನು. ಅದು ಯಾರೋ ಬಂದಿದ್ದಾರೆ ನಾರದ ಮಹರ್ಷಿಗಳಂತೆ, ಇದು ಪಾಪ ಅಂತ ಹೇಳ್ತಾ ಇದ್ದಾರೆ. ಈ ಪಾಪದಲ್ಲಿ ನಿನಗೂ ಏನಾದರೂ ಪಾಲು ಇದೆಯಾ? ಆಯಾ, ನನಗೂ ಅದಕ್ಕೆ ಸಂಬಂಧ ಏನು? ನೀನು ತಂದಾಕ್ತೀಯ, ನಾನು ಮಾಡಿ ಹಾಕ್ತೀನಿ. ನಾನೇನಾದರೂ ಅಯ್ಯಪ್ಪನ ಹೋಗಿ ದರೋಡೆ ಮಾಡಿದ್ದೀನಾ, ಸಾಯಿಸಿದ್ದೀನಾ? ನನಗೂ ಅದಕ್ಕೆ ಸಂಬಂಧ ಏನು ಅಂತ ಹೇಳಿದ ತಕ್ಷಣ ಗಾಬರಿ ಆಗೋಗ್ತಾರೆ ವಾಲ್ಮೀಕಿ. ಏನಪ್ಪ ಇದು ಆಶ್ಚರ್ಯ, ಅಲ್ಲಿಗೆ ನಿನಗೂ ಇದಕ್ಕೂ ಸಂಬಂಧ ಇಲ್ವಾ? ಇಲ್ಲ. ಮಕ್ಕಳನ್ನು ಕೇಳ್ತಾರೆ, ಇಲ್ಲ. ಅವರು ಹೇಳ್ಬಿಡ್ತಾರೆ, ಓಡೋಡಿ ಬರ್ತಾರೆ, ಸ್ವಾಮಿ ತಪ್ಪಾಗೋಯ್ತು ಸ್ವಾಮಿ, ನಂದು ಕ್ಷಮಿಸ್ಬಿಡಿ ಸ್ವಾಮಿ, ನನಗೂ ಆ ಮನೆಗೂ ಇನ್ನು ಮುಂದೆ ಸಂಬಂಧ ಇಲ್ಲ, ನೀವೇ ನನ್ನ ಗುರುಗಳು ಅಂತ ಹೇಳಿದಾಗ ಅವರು ರಾಮ ಮಂತ್ರವನ್ನು ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗೆ. ಘೋರ ಪಾತಕ ಅಜಾಮಿಳನ ಸಲುಗಿದ ನಾಮ ವಾಲ್ಮೀಕಿ ಮುನಿಗೆ ವರ ಕೊಟ್ಟ ನಾಮ. ವಾಲ್ಮೀಕಿ ಮುನಿಗೆ ವರ ಕೊಟ್ಟುಬಿಟ್ಟ. ಯಾವುದು? ಆ ರಾಮನಾಮ. ರಾಮಾಯಣವನ್ನೇ ಬರೆದು ಬಿಟ್ರು ವಾಲ್ಮೀಕಿ, ಮುಕ್ತಿಯನ್ನು ಹೊಂದಿಬಿಟ್ರು. ದಾಸಿ ಮಗನಿಗೆ ತನ್ನ ಮಹಿಮೆ ತೋರಿದ ನಾಮ, ದಾಸಿ ಮಗನಿಗೆ ತನ್ನ ಮಹಿಮೆ ತೋರಿದ ನಾಮ. ಯಾರಿಗೆ? ವಿದುರನ ಮನೆಗೆ ಕೃಷ್ಣ ಹೋಗ್ತಾನೆ. ದಾಸಿ ಮಗ ವಿದುರ. ಅಲ್ಲಿ ಹೋದಾಗ ಏನಪ್ಪ ಊಟ ಇದೆಯಾ ಅಂತಂದಾಗ ಎಲ್ಲ ಆಗೋಗ್ಬಿಟ್ಟಿದೆ ಸ್ವಾಮಿ, ಇಷ್ಟೇ ಇಷ್ಟು ಹಾಲಿದೆ. ಹಾಲನ್ನು ಕೊಡ್ತಾರೆ ವಿದುರ. ಹಾಲನ್ನು ಇಷ್ಟೇ ಇಷ್ಟು ಹಾಲು ಕುಡಿದ ತಕ್ಷಣ ಏನ ಕಾಲುವೆಯಾಗಿ ಹೋಗ್ತಾ ಇದೆ ಆ ಹಾಲು. ಅದು ಮಹಿಮೆ, ಪರಮಾತ್ಮನ ಮಹಿಮೆ, ಕೃಷ್ಣನ ಮಹಿಮೆ. ದ್ರೌಪದಿಯ ಮಾನಭಂಗ ಕಾಯ್ದ ನಾಮ. ದ್ರೌಪದಿಯ ಮಾನಭಂಗವನ್ನು ಕಾಯ್ದ ನಾಮ ಯಾವುದು? ಕೃಷ್ಣ ಕೃಷ್ಣ ಕೃಷ್ಣ. ಪಾಂಚಾಲಿಯನ್ನ ಸಭೆಗೆ ಎಳ್ಕೊಂಡು ಬಾ ಅಂತ ಹೇಳ್ತಾರೆ ದುಶ್ಯಾಸನಿಗೆ. ದುಶ್ಯಾಸನ ಎಳ್ಕೊಂಡು ಬರ್ತಾನೆ, ಸೀರೆಯನ್ನು ಬಿಚ್ಚೋದಕ್ಕೆ ಪ್ರಯತ್ನ ಪಡ್ತಾನೆ. ಹೇಗಿರಬೇಕಾ ಕಾಲ ನೋಡ್ಕೊಳ್ಳಿ. ದ್ರೋಣ, ಭೀಷ್ಮ, ಅಶ್ವತ್ಥಾಮ, ಕೃಪ, ಭೂರಿಶ್ರವ, ಶಲ್ಯ ಎಲ್ಲ ಅತಿರಥ ಮಹಾರಥರು ಸಭೆಯಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಮಾನಭಂಗ, ಒಂದು ಹೆಣ್ಣಿನ ಮಾನಭಂಗ ಹೇಗೆ ಇರ್ತದೆ ಪ್ರಪಂಚ. ಅಲ್ಲಿ ಜೈಕಾರ, ಸರಿ ಧರ್ಮವನ್ನು ಮಾಡ್ತಾ ಇದ್ದಾನೆ ಅಂತ ಅವ್ರು ಕೆಲವರು, ಅವ್ರ ಕಡೆ ದುರ್ಯೋಧನ ಕಡೆ. ಆಗಲೂ ಕೂಡ ಇವಾಗ ಯಾವ ರೀತಿ ಕೆಟ್ಟದ್ದಕ್ಕೆ ಜೈಕಾರಗಳಾಗ್ತಾ ಇದ್ದಾರೆ, ಇವಾಗ ಕೆಟ್ಟ ವಿಷಯಗಳಿಗೆ ಜೈಕಾರಗಳಾಗ್ತಾ ಇದ್ದಾರೆ ಈಗಲೂ. ಅದೇ ಜನ ಆಗಲೂ ಇದ್ದರು, ಅವರು ಕೆಟ್ಟದ್ದಕ್ಕೆ ಜೈಕಾರ ಹಾಕಿರೋರೆ, ಆಗಲೂ ಇದ್ರಲ್ಲ ಅವರು. ಆ ದ್ರೌಪದಿಗೆ ಮಾನಭಂಗ ಆಗುವಾಗ, ಸೀರೆಯನ್ನು ಸೆಳೆಯುವಾಗ, ನಿರ್ವಸ್ತ್ರಗಳನ್ನಾಗಿ ಮಾಡುವಾಗ ಯಾಕೆ ಇವರೆಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ರು? ನಾಚಿಕೆ ಆಗಲ್ವಾ? ಈಗಲೂ ಅಂಥವರಿದ್ದಾರೆ, ಹಿಂದೇನೋ ಅಂಥವರಿದ್ರು, ಮುಂದೇನೋ ಅಂಥವ್ರು ಬರ್ತಾರೆ. ಆ ಸಮಯದಲ್ಲಿ ಆ ದ್ರೌಪದಿ ಕಷ್ಟ ಹೇಗಿರ್ತದೆ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಮನಸ್ಸಿಗೆ ಹೋಗಲಿ. ಎಂಥ ಕಷ್ಟಪಟ್ಟಿರ್ತಾಳೆ ದ್ರೌಪದಿ. ಅಷ್ಟು ಸಭೆಯಲ್ಲಿ ಆ ಸೀರೆಯನ್ನು ಕಿತ್ತಾಕ್ಬಿಟ್ರೆ ಏನು ಮಾಡೋದು? ಅದು ಮಾನಭಂಗ. ಒದಿತಾಳೆ, ಓಡಿಸ್ತಾಳೆ, ಹೊಡಿತಾಳೆ, ಓಡೋಗ್ತಾಳೆ. ಆ ಭೀಷ್ಮನ ಹತ್ರಕ್ಕೆ ಹೋಗ್ತಾಳೆ, ಪಿತಾಮಹ ನೀವಾದರೂ ಬುದ್ಧಿ ಹೇಳಿ, ಕೆಟ್ಟವರು ಇವರು, ಹೇಳಾದರೂ ಬುದ್ಧಿ ಹೇಳಿ ಅಂತಾಳೆ. ತಲೆ ತಗ್ಗಿಸ್ಕೊಳ್ತಾರೆ. ದ್ರೋಣ ನೀವು ಗುರುಗಳು, ನೀವಾದರೂ ಹೇಳಿ. ಏನಿಲ್ಲ, ಸುಮ್ಮನೆ ತಲೆ ತೆಗೆಸ್ಕೊಂಡಿದ್ದಾರೆ. ಕೃಪಾಚಾರ್ಯ, ಅಶ್ವತ್ಥಾಮ ಎಲ್ಲ ಹತ್ರಕ್ಕೆ ಹೋಗ್ತಾಳೆ. ಆ ವಿಕರ್ಣ ಅಂತ ಒಬ್ಬನಿರ್ತಾನೆ, ದುರ್ಯೋಧನನ ತಮ್ಮ ವಿಕರ್ಣ ಅಂತ.
ಅವನು ಮಾತ್ರ ಎದ್ದು ಇದು ಅಧರ್ಮ. ತುಂಬಿದ ಸಭೆಯಲ್ಲಿ ಹೆಣ್ಣಿಗೆ ಸೀರೆಯನ್ನು ಸೆಳೆಯೋದು ಒಳ್ಳೆಯದಲ್ಲ, ಹೋಗೋ ಆಚೆ ಅಂತಾನೆ ದುರ್ಯೋಧನ. ಅವನು ಸಭಾತ್ಯಾಗವನ್ನು ಮಾಡ್ತಾ ಇದ್ದೀನಿ ಅಂತ. ಈಗ ನಾವು ವಿಧಾನ ಪರಿಷತ್ನಲ್ಲಿ, ವಿಧಾನ ಮಂಡಲದಲ್ಲಿ ಕೆಲವರು ನಾವು ಸಭಾತ್ಯಾಗ ಮಾಡಿ ಹೋಗ್ತಾ ಇದ್ದೀವಿ ಅಂತ ಹೋಗ್ತಾರಲ್ಲ, ಆ ರೀತಿ ಸಭಾತ್ಯಾಗವನ್ನು ಮಾಡಿ ಆ ವಿಕರ್ಣ ಹೊರಟೋಗ್ತಾನೆ. ಆ ರೀತಿ ಮಾಡಿದಾಗ ಏನು ಮಾಡಿದರೂ ಆಗಲಿಲ್ಲ, ಏನು ಮಾಡಿದರೂ ಆಗಲಿಲ್ಲ. ಆಗ ಯೋಚನೆ ಬಂತದ್ದು ದುಶ್ಯಾಸನಿಗೆ, ಏನು ಮಾಡಿದರೂ ಈ ಸೀರೆ ಬಿಚ್ಚೋಕೆ ಆಗ್ತಾ ಇಲ್ವಲ್ಲ ನನ್ನ ಕೈಯಲ್ಲಿ, ಯಾಕೆ ಈ ಸೀರೆ ಬಿಚ್ಚೋಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ? ಅವನಿಗೆ ಹೊಳಿತದೆ, ಈ ಮುಡಿ ಹಾಕ್ಕೊಂಡಿದ್ದಾಳೆ ಅಂತ ಗೊತ್ತಾಗ್ತದಂತೆ, ಸೀರೆಗೆ ಮುಡಿ ಹಾಕ್ಕೊಂಡಿದ್ದಾಳೆ ಅಂತ ಗೊತ್ತಾಗ್ತದೆ. ಅದಕ್ಕೆ ತ್ಯಾಗರಾಜ ಸ್ವಾಮಿಗಳು ಹೇಳ್ತಾರೆ, ಒಕ ಮುಡಿ ಕೈ ದ್ರೌಪದಿ ದ್ವಾರಕ ನಿಲಯ ಶರಣನಗ, ఒక మాటకు విభీషణుడు ఓర్వలేక శరణనగా, సకలేశ్వర ప్రహ్లాదుడు జాలిచే శరణనగా, హితకురుడై బ్రోచితివే త్యాగరాజు నా మాట, పరియాచకమ్మ మాట పది ఊరిలో పొగడినది ಪರಿಯಾಚಕಮ್ಮ ಅಂತಾರೆ ತ್ಯಾಗರಾಜ ಸ್ವಾಮಿಗಳು. ಅಂದರೆ ಒಕ ಮುಡಿ ಕೈ ದ್ರೌಪದಿ, ಮುಡಿ ಅಂದರೆ ಇಲ್ಲಿ ಗಂಟಾಕೊಂಡಿರ್ತಾರೆ, ಪ್ರತಿಯೊಬ್ಬರು ಸೀರೆ ಕಟ್ಕೊಳ್ಳುವಾಗ ಆ ಮುಡಿ ಹಾಕೊಂಡಿರ್ತಾರೆ. ಆ ದುಶ್ಯಾಸನಿಗೆ ಅದು ಫ್ಲ್ಯಾಶ್ ಆಗ್ತದೆ. ಆ ಮುಡಿಯನ್ನು ಕಿತ್ತಾಕ್ಬಿಟ್ರೆ ಹೇಗೆ ಇವಾಗ? ಒಕ ಮುಡಿ ಕೈ ದ್ರೌಪದಿ, ಆ ಮುಡಿಯನ್ನು ಗಟ್ಟಿಯಾಗಿ ಇಟ್ಕೊಳ್ತಾಳೆ ಪಾಪ. ಆ ಮುಡಿಯನ್ನು ಬಿಚ್ಚಿಬಿಡ್ತಾನೆ ಇವನು. ಈಗೇನು ಮಾಡೋದು ನಾನು? ಗೊತ್ತಾಗ್ಬಿಡ್ತಾಳೆ ಅಮ್ಮನಿಗೆ. ಆ ಮುಡಿಯನ್ನು ಗಟ್ಟಿಯಾಗಿ ಇಟ್ಕೊಳ್ತಾಳೆ. ಒಕ ಮುಡಿ ಕೈ ದ್ರೌಪದಿ ದ್ವಾರಕ ನಿಲಯ ಶರಣನಗ. ಅಪ್ಪ ಹಾಕ್ಬಿಟ್ಟ ಕೈ ಆ ಮುಡಿಗೆ, ಅವನು ಕೈ ಮುಡಿಗೆ ಹಾಕ್ಬಿಟ್ಟ, ಎಳೆದು ಬಿಟ್ಟ. ಅಪ್ಪ ಇನ್ನು ಕೈ ನನ್ನ ಕೈಲಾಗಲ್ಲ. ದ್ವಾರಕ ನಿಲಯ ಶರಣನಗ, ಅಪ್ಪ ನೀನೇ ದಿಕ್ಕು, ನನ್ನ ಕೈಲಾಗಲಿಲ್ಲ. ಒತ್ತೆ, ಓಡಿಸ್ದೆ, ಒಡೆದೆ, ಏನೇನೋ ಮಾಡಿದೆ. ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಭೂರಿಶ್ರವ ಎಲ್ಲರನ್ನು ಕೇಳ್ಕೊಂಡೆ, ಯಾರೂ ಸಹಾಯಕ್ಕೆ ಬರಲಿಲ್ಲ. ಎಲ್ಲ ರಾಕ್ಷಸರು. ಈಗಲೂ ಅಂತ ರಾಕ್ಷಸರಿದ್ದಾರೆ, ನೀವು ನೋಡ್ಕೊಳ್ಳಿ. ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ಅಧರ್ಮ ಏನಿದೆ ಅದರ ಕಡೆ ಕೈ ಎತ್ತೋರೇ ಜಾಸ್ತಿ ಇದ್ದಾರೆ. ಕೆಟ್ಟವರು ಜಾಸ್ತಿ ಇದ್ದಾರೆ, ಒಳ್ಳೆಯವರು ಕಡಿಮೆ ಇದ್ದಾರೆ. ಈಗಲೂ ಇದ್ದಾರೆ, ಮುಂದೇನೂ ಇರ್ತಾರೆ. ರಾಕ್ಷಸರು ಮುಂದೇನೂ ಇರ್ತಾರೆ, ಈಗಲೂ ಇದ್ದಾರೆ, ಹಿಂದೇನೂ ಇದ್ರು. ದೇವತೆಗಳು ಹಿಂದೇನೂ ಇದ್ರು, ಈಗಲೂ ಇದ್ದಾರೆ, ಮುಂದೇನೂ ಇರ್ತಾರೆ. ಕೊನೆಯಲ್ಲಿ ಗೆಲ್ಲೋದು ದೇವತೆಗಳೇ. ಧರ್ಮಕ್ಕೆ ಜಯ, ಸತ್ಯಕ್ಕೆ ಜಯ ಆಗ್ತದೆ. ಆಗ ಒಕ ಮುಡಿ ಕೈ ದ್ರೌಪದಿ ದ್ವಾರಕ ನಿಲಯ ಶರಣನಗ. ಶರಣು ತಂದೆ, ಶರಣಪ್ಪ, ನಿನಗೆ ಶರಣು, ಕಾಪಾಡಪ್ಪ. ದೇವಾ ದೀನ ಬಾಂಧವ ಅಸಹಾಯುರಾಲರ ಕಾವರ ದೇವಾ. ಅಪ್ಪ ನೀನೆ ದೀನ ಬಾಂಧವ, ನಾನು ಅಸಹಾಯುಳು, ನನ್ನನ್ನು ಕಾಪಾಡಪ್ಪ. ಕಾಲು ನಿನ್ನೈನಾ కదనములోన ಗೆಲುವ ಜಾಲಿನ ನಾಪದುಲು. ನನ್ನ ಗಂಡಂದಿರಂಥವರು, ಯಮಧರ್ಮರಾಜನನ್ನು ಕೂಡ ಯುದ್ಧದಲ್ಲಿ ಗೆಲ್ಲಂಥವರು. ಧರ್ಮ ಬಂಧమును ತ್ರೆಂಚಗಲೇಕ, ಆ ಧರ್ಮ ಬಂಧನದಲ್ಲಿ ಸಿಗಾಕೊಂಡಿದ್ದಾರೆ, ನೀನೇ ಕಾಪಾಡಪ್ಪ ಅಂತಂದಾಗ ಕೃಷ್ಣ ಎಲ್ಲಿದ್ದಾನೆ? ಇದು ನಡೀತಾ ಇರ್ತಕ್ಕಂಥದ್ದು ಯಾವ ಜಾಗದಲ್ಲಿ? ಹಸ್ತಿನಾವತಿಯಲ್ಲಿ. ಕೃಷ್ಣ ಇರೋದೆಲ್ಲಿ? ದ್ವಾರಕ.
ದ್ವಾರಕಾ ಎಲ್ಲಿದೆ? ಈಗಿನ ಗುಜರಾತ್ನಲ್ಲಿ. ಈ ಸೀರೆ ಸೆಳೀತಕ್ಕಂಥದ್ದಲ್ಲಿ ಈಗಿರೋ ಡೆಲ್ಲಿಯಲ್ಲಿ. ಅರ್ಥ ಮಾಡ್ಕೊಳ್ಳಿ. ನಮಗೆ ದ್ವಾರಕಾ ಎಲ್ಲಿದೆಯೋ, ಹಸಿನಾವತಿ ಎಲ್ಲಿದೆಯೋ, ಏನು ಎಲ್ಲಿದೆಯೋ, ఇప్పుడు ಸದ್ಯ ದುಡ್ಡು ಕಾವಲ್ ತಡಿಯಪ್ಪ, ಈ ಅಪ್ಕಿಂಗೆ ಪಂಗಲ ಅಂತ. ಅದೆಲ್ಲ ಬೇಕಾಗಿಲ್ಲ. ದ್ವಾರಕೆನೂ ಬೇಕಾಗಿಲ್ಲ, ಹಸ್ತಿನಾವತಿನೂ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ. ನನಗೆ ನಾನು ಹೇಳ್ಕೊಳ್ತಾ ಇರೋದು, ನನ್ನ ಎಕ್ಸಾಂಪಲ್ ಕೊಟ್ಕೊಂಡು ಇಷ್ಟು ಹೇಳ್ತಾ ಇರ್ತೀವಿ. ಸಂಸಾರ ಇದೆ, ಪಕ್ಕలో ఎవడన్నా ఇస్తే ఒక ఎకరా ఇస్తే తీసుకున్నామేంప ಅಂತ ಅನಿಸಿದ್ರೆ ಪ್ರಯೋಜನ ಏನು? ಅದೇ ಮಾಮಿಡ್ತಾವ ಪಕ್ಕలో ಸಿಗ್ತಾ ఉంది, ಎಂತ ಇರ್ತದೆ ಮತ್ತೆ ಕೊಂಡ್ಕೊಂಡಾಮೇಂಪ ಅಂದರೆ ನಾನು ಹಂಗೆ ಅಂದ್ಕೊಂಡ್ರೆ ನನ್ನಷ್ಟು ಮೂರ್ಖ ಇನ್ಯಾರಿದ್ದಾರೆ? ತಗೋ, ನೀನು ಬೇಡ ಅಂತ ಅನ್ನಲಿಲ್ಲ. ಅದು ಪರದ್ರೋಹದಿಂದ ಅಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿ ಅವನು ಕಷ್ಟ ಆಗಿ ಅಪ್ಪ ಈ ಜಮೀನು ಪೆಟ್ಕೊಂಟಾವ ನಾಕೇಮೋ ಕಷ್ಟ ಮುಂದೆ ಅಂತಂದಾಗ ನೀನು ತಗೋ. ಅವನಿಗೇನೋ ಮೋಸ ಮಾಡಿ, ಅವನಿಗೇನು ಲಿಟಿಗೇಷನ್ ತಂದಿಟ್ಟು, ಅವನಿಗೇನೋ ಏನೇನೋ ಮಾಡಿ ಚಿತ್ರಹಿಂಸೆ ಕೊಟ್ಟು ಆ ಜಮೀನು ಸ್ವಾಧೀನ ಸೇರಿಸ್ಕೋಲ್ಲ ಅಂದರೆ ಅವನಿಗಿಂತಲೂ ಮೂರ್ಖ ಇನ್ನೊಬ್ಬನಿಲ್ಲ. ಅವನನ್ನೇನು ಆ ಜಮೀನು ಎತ್ಕೊಂಡು ಹೋಗೋಲ್ಲ. ದ್ವಾರಕೆಯಲ್ಲಿರ್ತಕ್ಕಂಥ ಕೃಷ್ಣನಿಗೆ ದ್ರೌಪದಿಯ ಮಾನಭಂಗ ಹಸ್ತಿನಾವತಿಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅಂದರೆ ದೆಹಲಿಯಲ್ಲಿ ಇರೋದು ದ್ವಾರಕಾ, ಗುಜರಾತ್ ಸಮುದ್ರ ತೀರ ಪ್ರದೇಶದಲ್ಲಿ ಈಗಲೂ ಇದೆ. ಗೊತ್ತಾಗಿದೆ ಅಂದರೆ ಯೋಗಿಗಳಲ್ವಾ ಕೃಷ್ಣ ಪರಮಾತ್ಮ? ಅದು ಏನು ಖುಷಿಯಾಗಿದ್ದಾನೆ. ಹೆಂಡತಿ ರುಕ್ಮಿಣಿ ಊಟ ಎಲ್ಲ ಬಡಿಸ್ಬಿಟ್ಟು ಸ್ವಲ್ಪ ಎಲೆ ಅಡಿಕೆ ಹಾಕ್ಕೊಳ್ಳಿ ಅಂತ ಕೊಟ್ಟಿದ್ದಾಳೆ. ತೂಗಿಯಾಲೆ ಆರಾಮಾಗಿ ಏನು ತೂಗಿಯಾಲೆ ಆಡಿಕೊಂಡು ಎಲೆ ಅಡಿಕೆ ಹಾಕ್ಕೊಂಡು ಹೆಂಡತಿ ಜೊತೆಯಲ್ಲಿ ಏನು ಚೆನ್ನಾಗಿದೆ, ఏం వైభవము, ఏం బాగుండాము, ఇట్లే ఉండాల ఎల్లకాలము, చాలా సంతోషంగా ఉంది ఇప్పుడు ಅಂತ ಹೇಳ್ಕೊಳ್ತಿದ್ದಾರೆ. ಹೆಂಡತಿಗೆ ಹೇಳ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ಮುಖ ಒಂಥರ ಗಂಟಾಕೊಂಡ್ಬಿಟ್ರು ಕೃಷ್ಣ ಪರಮಾತ್ಮ. ಆಯಮ್ಮ ಇದ್ದಕ್ಕಿದ್ದಂಗೆ ಕೇಳಿದ್ಲು, ಯಾಕೆ ಏನಾಯಿತು ಯಾಕೆ ಮುಖ ಗಂಟಾಕೊಂಡಿದ್ದೀರಿ ಅಂದರೆ, ದುಶ್ಯಾಸನ ಹಸ್ತಿನಾವತಿಯಲ್ಲಿ ದ್ರೌಪದಿಯ ಮಾನಭಂಗವನ್ನು ಮಾಡ್ತಾ ಇದ್ದಾನೆ. ಯಾಕೆ ನೀವು ಸುಮ್ಮನೆ ಇದ್ದೀರಿ, ಸಹಾಯ ಮಾಡಿ ಅಂದಾಗ ತಡಿ ಅಂತೇಳಿ ಯೋಚನೆ ಮಾಡ್ತಾನೆ. ಏನು ಅವರಿಗೆ ಕೃಷ್ಣನಿಗೆ ಬರೋದು ಅರ್ಥ ಮಾಡ್ಕೊಳ್ಳಿ. ವನವಾಸಕ್ಕೆ ಹೋದಾಗ ರುಕ್ಮಿಣಿ ಜೊತೆ ಒಂದು ಮಾವಿನ ಹಣ್ಣು ತಂದು ಕೊಡ್ತಾರೆ ಇವರು ಪಾಂಡವರೆಲ್ಲ. ಆ ಮಾವಿನ ಹಣ್ಣನ್ನು ಕೊಯ್ಯೋಕೆ ಹೋಗ್ತಾನೆ ಕೃಷ್ಣ. ಈ ಬೆರಳನ್ನು ಕೊಯ್ಕೊಂಡ್ಬಿಡ್ತಾನೆ, ರಕ್ತ ಬಂದ್ಬಿಡ್ತದೆ. 8 ಜನ ಹೆಂಡತೀರು, ಅಷ್ಟಭಾರ್ಯಲು ಎಲ್ಲ ಒಳಕೋಗ್ತಾರೆ ಔಷಧಿ ತರೋದಕ್ಕೆ. ಆ ಔಷಧಿ ಉಂದೆ, ಅದು ಉಂದೆ, ಇದು ಉಂದೆ ಅಂತೇಳಿ ಮನೆಯೊಳು ಕೂಡೋಗ್ತಾರೆ. ಪಕ್ಕದಲ್ಲೇ ದ್ರೌಪದಿ ರೇಷ್ಮೆ ಸೀರೆ ಉಟ್ಕೊಂಡು ಇರ್ತಾಳೆ. ಬೆಲೆ ಬಾಳತಕ್ಕಂಥ ರೇಷ್ಮೆ ಸೀರೆಯನ್ನು ಹರಿದು ಕೃಷ್ಣನ ಬೆರಳಿಗೆ ಸುತ್ತುವಂಥ ಸೀನ್, ಆ ದೃಶ್ಯ, ಹಿಂದಿನ ದೃಶ್ಯ ಜ್ಞಾಪಕಕ್ಕೆ ಬರ್ತದೆ ಕೃಷ್ಣನಿಗೆ. ಅಬ್ಬಾ, ನನಗೆ ಕಿಂಚಿತ್ ಸಹಾಯವನ್ನು ಮಾಡಿದ್ದಾಳೆ, ಈಗ ಸಹಾಯ ಮಾಡಬೇಕು. ಅದಕ್ಕೆ ವೇಮನ ಯೋಗಿಗಳು ಹೇಳ್ತಾರೆ, ಗುಣಯುಧನಗು ಮೇಲು ಗೋರಂತ ಜೇಸಿನ కొండ యగునువాని గుణము వలన కొండయంత మేలు ಗುಣಹೀನುಡಿರುಗುಣ ವಿಶ್ವದಾಭಿರಾಮ ವಿನುರವೇಮ. ಗುಣವಂತನಿಗೆ ಒಂದಿಷ್ಟೇ ಇಷ್ಟು ಸಹಾಯ, ಕಿಂಚಿತ್ ಸಹಾಯ ನಾವು ಮಾಡಿದರೆ, ಅಪ್ಪ ತಣ್ಣು ಹೊತ್ತಿನಲ್ಲಿ ತಿಳ್ಕೊಬೇಕಪ್ಪ, ದೀಪ ಇಡೋ ಹೊತ್ತಿನಲ್ಲಿ ತಿಳ್ಕೊಬೇಕಪ್ಪ, ತಣ್ಣಗಿರೋ ಸಮಯದಲ್ಲಿ ತಿಳ್ಕೊಬೇಕಪ್ಪ ಅಂತ ತಿಳ್ಕೊಳ್ತಾನೆ. ಯಾರೋ ಗುಣವಂತ. ಕೊಂಡೆಯಂತ ಮೇಲು ನೀನು ಬೆಟ್ಟದಷ್ಟು ಸಹಾಯ, ಉಪಕಾರ ಗುಣಹೀನನಿಗೆ ಮಾಡಿದರೆ ಅವನು ತಿಳ್ಕೊಳ್ಳಲ್ಲ. 99 ಸಹಾಯ ಮಾಡಿರ್ತೀವಿ, ಒಂದು ಸಹಾಯ ಮಾಡಲಿಲ್ಲ ಅಂದರೆ ಪಾಪ ನೀಕಿನಾಕಿ ಸಮಾನ ಮೇಲೆ ಅದು ಅಂತಾರೆ ಈಗಿನ ಕಾಲದವ್ರು. 99 ತಗೊಂಡಿರ್ತಾರೆ ಸಹಾಯ, ಒಂದರಲ್ಲಿ ಮಿಸ್ಟೇಕ್ ಏಮೋ ಕಾಲೇದಪ್ಪ ಅಂದರೆ ಪೋ ಯಾಲ್ ಕಾಲೇದು ನೀಚೆ ನೀಕಿನಾಕಿ ಮೀಟ ಸಹಾಯ ಮೇಲೆ ಅದು ಅಂತಾರೆ. ಅದಲ್ಲ,
గుణయుతునకు మేలు గోరంత చేసిన కొండయగును వాణి గుణమూలన కొండయంత ಮೇಲು ಗುಣಹೀನುಡೆರುಗುನ. ಉಪನಿಷತ್ನಲ್ಲಿ ಹೇಳ್ತಾರೆ, ಉಪಕಾರೋಪಿ ನೀಚಾನಾಂ ಅಪಕಾರಾಯ ಕಲ್ಪತೆ ಪಯಃಪಾನಂ ಭುಜಂಗಾನಾಂ ಕೇವಲಂ ವಿಷವರ್ಧನಂ ಅಂತಾರೆ. ಉಪಕಾರೋಪಿ ನೀಚಾನಾಂ, ನೀಚನಿಗೇನಾದರೂ ಉಪಕಾರ ಮಾಡಿದರೆ ಅಪಕಾರ ಕಲ್ಪತೆ. ಉಪಕಾರೋಪಿ ನೀಚಾನಾಂ ಅಪಕಾರಾಯ ಕಲ್ಪತೆ ಪಯಃಪಾನಂ. ಪಯಃ ಅಂದರೆ ಹಾವು. ಆ ಹಾವಿಗೆ ಹಾಲು ಉಣಿಸಿದ್ರೆ ಪಯಃಪಾನಂ ಭುಜಂಗಾನಾಂ. ಭುಜಂಗ ಅಂದರೆ ಹಾವು. ಕೇವಲಂ ವಿಷವರ್ಧನಂ. ನೀನು 50 ವರ್ಷ ಹಾವಿಗೆ ನೀನು ಮನೆಯಲ್ಲಿಟ್ಕೊಂಡು ನಮ್ಮನೆ ಇಲ್ಲಿ ಪಾಪ ಮುರುಗಮಲ್ಲ ದೇವಸ್ಥಾನದಲ್ಲಿ ಒಬ್ಬ ಅರ್ಚಕರಿದ್ದರು, ಪಾಪ ಉತ್ತಮರು ಅರ್ಚಕರು. ಅವ್ರು ಹೋಗೋಷ್ಟೊತ್ತಿಗೆ ನಾಗರಾವು ಬರೋದಂತೆ, ಅದಕ್ಕೆ ಹಾಲು ಇಡೋದು ಪಾಪ ಅರ್ಚಕರು. ಅವನು ಸಾಕ್ಕೊಂಡೇ ಇದ್ರು ಪಾಪ ಮುರುಗಮಲ್ಲ ದೇವಸ್ಥಾನದಲ್ಲಿ, ಮುರುಗೇಶ್ವರ ದೇವಸ್ಥಾನದಲ್ಲಿ. ಅರ್ಚಕರಿಗೆ ಬಹಳ ಇಷ್ಟ ಹಾವು ಅಂದರೆ. ಯಾವತ್ತೋ ಸ್ವಲ್ಪ ಕತ್ಲಾಗಿದೆ, ಅವ್ರಿಗೂ ವಯಸ್ಸಾಗಿದೆ, ಕಣ್ಣು ಕಾಣಿಸಿಲ್ಲ, ಕತ್ಲಿನಲ್ಲಿ ಅದರ ಬಾಲಕ್ಕೆ ಹೆಜ್ಜೆ ಇಟ್ಟಿದ್ದಾರೆ, ತಕ್ಷಣ ಕಚ್ಚಿದೆ, ಸತ್ತೋದ. ಇದು ನಡೆದಿರೋ ಘಟನೆ. ಪಯಃಪಾನಂ ಭುಜಾಂಗಾನಾಂ ಕೇವಲಂ ವಿಷವರ್ಧನಂ. ಕೇವಲ ವಿಷವನ್ನೇ ಕಕ್ಕುತ್ತೆ ಹಾವು. ಅದಕ್ಕೋಸ್ಕರ ನಾವು ಯಾರಿಗೂ ಉಪಕಾರ ಮಾಡಬೇಕು, ಯಾರು ಒಳ್ಳೆಯವರು. ಅದಕ್ಕೆ ತಾತ್ನವ್ರು ಹೇಳೋದು ಉತ್ತಮ ಗುರುಬೋಧ ಊರಿಗೆ ಬಹುಮೇಲು. ಏನು ತಾತ್ನವರು ಹೇಳಿದ್ದಾರೆ, ಏನು ದಾರಿಯಲ್ಲಿ ಹೋಗೋರಿಗೆಲ್ಲ ಗುರುಬೋಧೆ ಮಾಡು ಅಂತ ಹೇಳಿದ್ದಾರೆ ಏನೋ? ಬೇಡಪ್ಪ, ಬೇಡ ಬೇಡ ಅಂತ. ಅದಕ್ಕೆ ಅರ್ಹನಾಗಿದ್ದೀರೆ. ಯಾರು ಅರ್ಹನಾಗಿದ್ದಾನೆ ಗುರುಬೋಧೆಗೆ ಅಂಥವ್ರಿಗೆ ಮಾತ್ರ ನೀನು ಗುರುಬೋಧೆ ಮಾಡು ಅಂತ ಹೇಳ್ತಾರೆ ತಾತ್ನವರು. ನಮ್ಮ ಉಪಕಾರನೂ ಅಷ್ಟೇ. ಯಾರು ಸನ್ಮಾರ್ಗದಲ್ಲಿದ್ದಾನೆ, ಉತ್ತಮನಾಗಿದ್ದಾನೆ, ಅಹಂಕಾರಿಗೆ, ಈಗೋಯಿಸಮ್ ಜಾಸ್ತಿ ಇರ್ತಕ್ಕಂಥವನಿಗೆ, ನಾನು ಎಂಬತಕ್ಕಂಥವನಿಗೆ ಹುಷಾರಾಗಿರ್ಬೇಕು ಅವ್ರ ಹತ್ರ ನಾವು. ಯಾರು ಅಹಂಕಾರಿ ಆಗಿರ್ತಾನೆ, ನಾನು ತುಂಬೋಗಿರ್ತದೆ, ಅವ್ರ ಹತ್ರ ನಾವು ಬಹಳ ಹುಷಾರಾಗಿರಬೇಕು ಅಂತ ಹೇಳ್ತಾ, ಸನ್ಮಾರ್ಗದಲ್ಲಿ ಜ್ಞಾನಿಗಳಲ್ಲಿ ಅಂಥವರಲ್ಲಿ ವಿನಯಪೂರ್ವಕವಾಗಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಬೇಕು ನಾವು. ಯಾರು ಜ್ಞಾನಿ ಇದ್ದಾನೆ, ಯಾರು ಉತ್ತಮ ಪುರುಷ ಇದ್ದಾನೆ, ಯಾರು ಅಹಂಕಾರಿ ಅಲ್ಲದೇ ಇರ್ತಕ್ಕಂಥವನಿದ್ದಾನೆ, ಅವನ ಪಾದಗಳನ್ನು ನಾವು ಹಿಡ್ಕೊಂಡು ಅವನ ಪಾದಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾ, ಮಕ್ಕಳಿಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ತಾತ್ನವ್ರ ಕೀರ್ತನೆಗಳು ಇಂಥದ್ದನ್ನೆಲ್ಲ ಕೂಡ ಎಲ್ರಿಗೂ ಕೂಡ ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ತಾವು ತಿಳ್ಕೊಂಡು ತಾವು ಬೇಗ ಮನೆಗೆ ಹೋಗಿ ಮಕ್ಕಳ ಜೊತೆ ಒಂದು ಅರ್ಧ ಗಂಟೆ, 1 ಗಂಟೆ ಹೊತ್ತು ಕೂತ್ಕೊಳ್ಳಿ. అప్ప ఏం చదువుతా ఉండవరా, అమ్మ ఏం చదువుతా ఉండవమ్మ, మేస్టర్ ఏం పాఠం చెప్పించినమ్మా ఈ పొద్దు, ఏమ్మా హోంవర్క్ మీకు ఏమి ఇచ్చిండ్రమ్మా, ఏం ಸಿಲಿಬಸ್ ಏಮ್ಮಾ మీది ಅಂತೇಳಿ ಮಕ್ಕಳನ್ನ ಪಕ್ಕದಲ್ಲಿ ಕುಳ್ಳಿಸ್ಕೊಳ್ಳಿ. ಹೆಣ್ಣು ಮಗುನ ಅಮ್ಮ ಅಂತೇಳಿ ತಲೆಗೆ ಸವರಿ ಅಮ್ಮ ఏం చదువుతా ఉండవరా, బాగుండవు చదువుతా ఉండవమ్మా ಅಂತ ಕೇಳಿ ಮಗುವನ್ನು ಕುಳ್ಳಿಸ್ಕೊಳ್ಳಿ. ಪ್ರೀತಿಯಿಂದ ಹೆಂಡತಿ ಹತ್ರ ಮಾತಾಡಿ, 1 ಗಂಟೆ ಮಾತಾಡಿ ಹೆಂಡತಿ ಹತ್ರ. ಯಾವಾಗಲೋ ಬರೋದು, ಮಲ್ಕೊಂಡು ನಿದ್ದೆ ಹೋಗೋದು, ಬೆಳಿಗ್ಗೆ ಅರ್ಜೆಂಟ್ ಹೋಗಲ್ಲ ಅಂತಂದು ಹೆಂಡತಿನ ಮಾತಾಡೋಂಗಿಲ್ಲ, ಮಕ್ಕಳನ್ನ ಮಾತಾಡೋಂಗಿಲ್ಲ, ಸಂಸಾರ ಯಾಕೆ ನೆಟ್ಟಗೆ ಆಗ್ತದೆ? ಅದಕ್ಕೋಸ್ಕರ ಸ್ವಲ್ಪ ಸಮಯ ತಗೊಂಡು ಹೆಂಡತಿಯನ್ನು ತೃಪ್ತಿಪಡಿಸಿ ಮನಸ್ಸಿಗೆ ಶಾಂತಿಯಾಗಿ ಕೂತ್ಕೊಳ್ಳಿ. ಸ್ವಲ್ಪ ಹೊತ್ತು ಮಾತಾಡಿ, ತಾಯಿ ಹತ್ರ ಮಾತಾಡಿ, ತಂದೆ ಹತ್ರ ಮಾತಾಡಿ, ಮಕ್ಕಳನ್ನ ಕೂತ್ಕೊಳ್ಳಿ. ಇದೇ ಜೀವನನೇ ದೊಡ್ಡದೆಲ್ಲ ಸಂಪಾದನೆ. ಅದನ್ನು ಬಿಟ್ಟು ಸಂಸಾರ ಪ್ರೀತಿಯಿಂದ ಇರಬೇಕು ಅಂದರೆ, ಒಳ್ಳೆಯ ಸತ್ಪ್ರಜೆಗಳಾಗಿ ಅವ್ರು ಬೆಳಗಬೇಕು, ಚೆನ್ನಾಗಿ ಬೆಳಿಬೇಕು ಅಂದರೆ ಹೀಗೆಲ್ಲ ಮಾಡಬೇಕು ಅಂತ ಈ ಅವಕಾಶ ಕಲ್ಪಿಸಿದ್ದಾರೆ ಪೂಜ್ಯ ಧರ್ಮಾಧಿಕಾರಿಗಳು. ಅಪ್ಪ ನೀನು ಮಾಡಪ್ಪ, ಈ ದಿನ ನೀನು ಇದು ಪ್ರವಚನ ಮಾಡೋ ಬಾಲಕೃಷ್ಣಪ್ಪ, ನೀನು ಮಾಡಪ್ಪ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇಂದು ನನ್ನ ಅದೃಷ್ಟ ಅಂತ ಭಾವಿಸ್ತಾ ಈ ಒಂದು ಕೆಲವು ಮಾತುಗಳನ್ನು, ತಾತ್ನವ್ರ ವಿಷಯಗಳನ್ನು, ಸದ್ಭಕ್ತಿ ಅನ್ನು ಹೇಳಿ ತಾವೆಲ್ಲ ಕೇಳಿದ್ದೀರಿ. ಮಹಾಜ್ಞಾನಿಗಳು, ತಾಯಂದಿರು, ಮುತ್ತುರತ್ನೋಪಾದಿಗಳಲ್ಲಿ ಇರ್ತಕ್ಕಂಥವರು, ಪತಿವ್ರತಿಗಳು, ತಾವೆಲ್ಲ ಕೂತ್ಕೊಂಡು ಆಲಿಸಿದ್ದೀರಿ. ಇದೇ ದೊಡ್ಡದಲ್ವಾ?
ಎಲ್ಲಿ ಕೂತ್ಕೊಳ್ತಾರೆ ಹೀಗೆ ಈ ಜಾಗದಲ್ಲಿ ಒಂದೇ ನಿಮ್ಗೆಲ್ರಿಗೂ ನಮಸ್ಕಾರ ಮಾಡ್ತಾ ನಾಳೆ ಶನಿವಾರ ಸಂಜೆ 4:15 ಗಂಟೆಗೆ ಪೂಜ್ಯ ಧರ್ಮಾಧಿಕಾರಿಗಳ ಧರ್ಮಚಿಂತನೆ ಕಾರ್ಯಕ್ರಮ ಇರ್ತದೆ. ನಾಳೆ ಶನಿವಾರ ಇದೇ ಸ್ಥಳದಲ್ಲಿ ನಾಥಸುಧಾರಸ ವೇದಿಕೆಯಲ್ಲಿ 13ನೇ ತಾರೀಕು ದಯವಿಟ್ಟು ಎಲ್ಲರೂ ಆಗಮಿಸಬೇಕು. ಮತ್ತು ನಾವು ಮಠದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಧರ್ಮಾಧಿಕಾರಿಗಳ ನೇತೃತ್ವದಲ್ಲಿ. ಏನು ಅಂದರೆ ಇಲ್ಲಿ ಆತ್ಮ ಧ್ಯಾನ ಮಂದಿರ ಇದೆ. ಧ್ಯಾನ ಮಾಡ್ತಕ್ಕಂಥವರಿಗೆ ಬಹಳ ಅನುಕೂಲವಾಗಿರ್ತಕ್ಕಂಥ ಸ್ಥಳ ಏರ್ಪಾಡು ಮಾಡಿದ್ದಾರೆ. ಯಾರಾದರೂ ಧ್ಯಾನ ಮಾಡ್ಬೋದು. ಆಮೇಲೆ ಧರ್ಮಶಾಲೆಯನ್ನು ಏರ್ಪಾಡು ಮಾಡಿದ್ದಾರೆ. ಬಡಬಗ್ಗರು ಎಲ್ಲಿಂದೋ ದೂರದಿಂದ ಬರ್ತಾರೆ, ಅವ್ರಿಗೂ ರೂಮ್ ತಗೊಳ್ಳೋಕ್ಕಾಗಲ್ಲ. ಆ ಧರ್ಮಶಾಲೆಯಲ್ಲಿ ರಾತ್ರಿ ಹೊತ್ತು ಆರಾಮಾಗಿರ್ಬೇಕು. ಗಂಡಸರೊಂದು ಕಡೆ, ಹೆಂಗಸರೊಂದು ಕಡೆ. ಅಷ್ಟೇ ಅಲ್ಲ, ತಿಂಗಳ ಕೊನೆಯ ಭಾನುವಾರ ರಾಮಕೋಟಿ ಕಾರ್ಯಕ್ರಮ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಏರ್ಪಾಟಾಗಿದೆ. ಆಸಕ್ತಿ ಉಳ್ತಕ್ಕಂಥವರು 24 ಗಂಟೆ ಅವರೆಲ್ಲ ಬರಬೇಕು ಅಂತ ಎಲ್ಲರಲ್ಲೂ ಪ್ರಾರ್ಥನೆ.